ಬಸವಣ್ಣ ಎಮ್ಮವ್ವೆ ನೀಲುವೆ ಎಮ್ಮಯ್ಯ ಪ್ರಭುರಾಯ ಚನ್ನಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ. ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಹಾಗೂ ಆ ಪರಂಪರೆಯ ಅಸಂಖ್ಯಾತ ಶರಣರನ್ನು ಭಕ್ತಿ ಆದರಗಳಿಂದ ವಂದಿಸುತ್ತಾ ಮಾನವೀಯ ಮೌಲ್ಯಗಳಿಗೆ ದುಡಿದಿರುವ ಜಗತ್ತಿನ ಎಲ್ಲ ಮಹಾತ್ಮನ ಸ್ಮರಿಸಿಕೊಂಡು ಚಿತ್ತರಿಗಿ ಸಂಸ್ಥಾನ ಮಠದ ಪೂಜ್ಯರು ವಿಜಯ ಮಹಾಂತ ಅಪ್ಪಗಳವರನ್ನು ಹಾಗೂ ಪೂಜ್ಯ ಡಾಕ್ಟರ್ ಮಹಾಂತಪ್ಪನ ಅತ್ಯಂತ ಭಕ್ತಿಯಿಂದ ಗೌರವಿಸಿ ನಮಿಸಿ ಈ ಕಾರ್ಯಕ್ರಮದ ಸರ್ವ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯರು ಮಾತೃ ಹೃದಯಗಳು ಆಗಿರುವಂಥ ಶ್ರೀಮಾನಿ ಗುರುಮಹಾಂತ ಅಪ್ಪಗಳವರ ಶ್ರೀ ಚರಣಗಳಲ್ಲಿ ಪ್ರಣಾಮವನ್ನು ಹೇಳಿ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಅನುಭವಿಗಳಾದ ಹಿರಿಯರು ಬಸವನವಲಿಂಗ ಶರಣರಲ್ಲಿ ನಮ್ಮ ಸಂಗನ ಬಸವ ಮಹಾಸ್ವಾಮಿಗಳವರಲ್ಲಿ ನಮ್ಮ ಸತ್ಯದೇವಿ ತಾಯಿಯವರಲ್ಲಿ ಶರಣಗಳನ್ನು ಹೇಳ್ತಾ ನೆರೆದಿರುವ ಎಲ್ಲ ಶಿವಸ್ವರೂಪಿ ತಂದೆ ತಾಯಿಗಳಲ್ಲಿ ಶರಣಾರ್ಥಿ. ಶಿವಸ್ವರೂಪಿಗಳೇ, ನಾವು ಷಟ್ಸ್ಥಲದ ಬಸವ ಧರ್ಮದ ತತ್ವ ಅಂದರೆ ಷಟ್ಸ್ಥಲ ತತ್ವ. ಅದು ಮೂಢ ಆಗಿದೆ ಷಟ್ಸ್ಥಲ ಅಂತಲ್ಲ. ಬಸವ ಧರ್ಮ ಅಂದರೆ ಷಟ್ಸ್ಥಲ ಬಸವ ಧರ್ಮ, ಇದು ಸರಿಯಾಗಿ ತಿಳ್ಕೋದು. ಈಗಾಗಲೇ ನಾವು ಹಿಂದೆ ಉಳ್ಳಂಥ ಎಲ್ಲ ಷಟ್ಸ್ಥಲಕ್ಕೆ ಪೂರ್ವದಲ್ಲಿರುವಂಥ ಎಲ್ಲ ಸ್ಥಿತಿಗತಿಗಳೇ ನಾವು ನೋಡ್ಕೊಂಡಿವಿ ಈಗಾಗಲೇ. ಅಲ್ಲದೇ ಭಕ್ತ ಸ್ಥಳದ ಇವತ್ತು ಕೊನೆಯ ದಿವಸ. ಭಕ್ತ ಅಂದರೆ ಏನು ಅನ್ನೋದು ತಾವು ಈಗಾಗಲೇ ಗಮನಿಸಿದ್ದೀರಿ. ಇದೊಂದು ತಾತ್ವಿಕ ವಿಷಯ. ಇದು ಪುರಾಣ ಕಥೆ ಅಲ್ಲ, ಕಾವ್ಯ ಕಥೆ ಅಲ್ಲ. ಒಂದು ವೈಜ್ಞಾನಿಕವಾದಂಥ ಒಂದು ತತ್ವಜ್ಞಾನ ಮತ್ತು ವಾಸ್ತವ ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟದ್ದು, ಸೃಷ್ಟಿಯ ಜೀವನಕ್ಕೆ ಸಂಬಂಧಪಟ್ಟದ್ದು ಮತ್ತು ಮೂಲ ಉದ್ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಮೌಲ್ಯವನ್ನು ಇದಕ್ಕೆ ನಾನು ಜಾಗತಿಕ ಮೌಲ್ಯ ಅಂತ ಕರಿತೀನಿ. ಯಾರು ಏನಾದ್ರು ಹೇಳ್ಕೊಳ್ಳಿ, ಬಸವ ತತ್ವ ಅಂದರೆ ಜಾಗತಿಕ ಮೌಲ್ಯ. ಅದು ಯಾರದೇ ಒಬ್ಬ ಸ್ವತ್ತಲ್ಲ, ಒಂದು ಸಮುದಾಯ ಸ್ವತ್ತು ಅಲ್ಲ, ಒಂದು ನಾಡಿನ ಸ್ವತ್ತು ಅಲ್ಲ, ಅಥವಾ ಒಂದು ದೇಶೀಯ ಸ್ವತ್ತು ಅಲ್ಲ. ಇದೊಂದು ಜಾಗತಿಕ ಮೌಲ್ಯ. ಅದಕ್ಕೆ ಲೋಕಾರಾಧ್ಯ ಬಸವಣ್ಣ ಅಂತ ಚನ್ನಬಸವಣ್ಣ ಒಂದು ಕರೀತಾರೆ ಕಲ್ಯಾಣ ಶಾಸ್ತ್ರದ ವಚನದೊಳಗೆ. ಲೋಕಾರಾಧ್ಯ, ಜಗದಾರಾಧ್ಯ ಬಸವಣ್ಣ ಅಂತ. ಅದರ ಅರ್ಥ ಏನು? ನಮ್ಮ ಆರಾಧ್ಯ ಅಷ್ಟೇ ಅಲ್ಲ, ಜಗದಾರಾಧ್ಯ ಅಂತ ಕರೀತಾರೆ. ಅಂಥ ಮಹಾಗುರು ಅಂತ ಯಾಕಂತೀವಿ? ನಾನು ಧರ್ಮಗುರು ಅಂತ ಬಳಸಲ್ಲ, ನೀವು ಗಮನಿಸಿರ್ಬೋದು. ಧರ್ಮನೇ ಅಂತಿದೆ ನಮ್ಮ ಧರ್ಮಗುರು. ನೀವು ಧರ್ಮಗಳೆಲ್ಲ ಸಣ್ಣವಾಗಿದ್ದಾವೆ. ಈಗ ಈ ಧರ್ಮಗಳೆಲ್ಲ ಘರ್ಷಣೆಗಳಿದ್ದಾವೆ. ಧರ್ಮ ಅಂತ ಕೂಡ ಒಂದು ಸಮುದಾಯ ಅಂತ ಉಂಟು. ಈ ಬಸವಣ್ಣವರು ಹಿಂಗೆ ಕಟ್ಟಿ ಹಾಕಿದ್ರೆ ಹೇಗೆ? ಅದು ನನ್ನ ತಲೆ ಕಾಡ್ತು. ಹಿಂಗೆ ಕಟ್ಟಿ ಹಾಕಿದ್ರೆ ಉಳಿದವ್ರು ಹೆಂಗೆ ಸ್ವೀಕಾರ ಮಾಡಬೇಕು? ಇಸ್ಲಾಂ ಧರ್ಮಕ್ಕೆ ಅವರು, ಬೌದ್ಧ ಧರ್ಮಕ್ಕೆ ಇವರು, ಜೈನ ಧರ್ಮಕ್ಕೆ ಅವರು, ಸಿಖ್ ಧರ್ಮಕ್ಕೆ ಅವರು ಗುರುಗಳು ಅಂತ ಬಂದದ್ದು. ಹಂಗೆ ಲಿಂಗಾಯ ಧರ್ಮಕ್ಕೆ ಗುರುಗಳು ಬಸವ ಹೌದೇ, ಇಲ್ಲ ಅಂತಲ್ಲ, ಅದು ನಿಮ್ಮದೇ ಅಲ್ಲ. ಸರಿಯಾಗಿ ತಿಳ್ಕೊಬೇಕು ನಾ ಹೇಳೋ ಮಾತನ್ನು. ಇದು ಜಾಗತಿಕ ಮೌಲ್ಯ. ಯಾರು ಬೇಕಾದ್ರೆ ಹೆಸರಿಟ್ಕೋಬೋದು ರೀ, ಯಾರಿಗೆ ಬೇಡ ಅನ್ನಲ್ಲ. ಅದು ಬಸವಣ್ಣವರು ವ್ಯಾಪ್ತಿ ನಮಗೆ ಮೀರಿದೆ. ಅದಕ್ಕೆ ಷಟ್ಸ್ಥಲ ತತ್ವಜ್ಞಾನ ಅಂತ ಕರೀತಾರೆ. ಅಂಥ ಷಟ್ಸ್ಥಳ ಜ್ಞಾನದಲ್ಲಿ ನಾವು ಭಕ್ತ ಸ್ಥಳದ ಬಗ್ಗೆ ಸಾಕಷ್ಟು ನೀನು ವಿವರ ನೋಡಿದ್ದೀವಿ. ಭಕ್ತ ಅಂಗ, ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ. ಭಕ್ತ ಅಂದರೆ ಅಂಗ, ಭಕ್ತಾಂಗನಿಗೆ. ಲಿಂಗ ಯಾವುದು? ಆಚಾರ ಲಿಂಗ. ಅಂಗಸ್ಥಳದಲ್ಲಿರುವಂಥ ಭಕ್ತಿ ಯಾವುದು? ಶ್ರದ್ಧಾ ಭಕ್ತಿ. ಶ್ರದ್ಧೆ ಅಂದರೆ ವಿಶ್ವಾಸ. ಆಚಾರ್ಯ ಲಿಂಗದಲ್ಲಿ ಬರುವಂಥ ಇದು ಭಾಳ ಟೆಕ್ನಿಕ್ ಭಾಳ ಮುಖ್ಯ ರೀ. ಇದು
ಒಣವಚನ ಅರ್ಥ ಮಾಡ್ಕೊತ ಹೇಳ್ಕೊತ ಹೋಗ್ಬೋದು, ಅದು ಮುಖ್ಯ ಅಲ್ಲ. ಭಕ್ತಿ, ಶ್ರದ್ಧಾಭಕ್ತಿ. ಶಕ್ತಿ ಯಾವುದು? ಆಚಾರಲಿಂಗಕ್ಕೆ ಆಚಾರ ಸತ್ಯ ಸದಾಚಾರ ಆಗ್ಬೇಕು, ಶಕ್ತಿ ಬೇಕಲ್ಲ, ಅದು ಕ್ರಿಯಾಶಕ್ತಿ. ಮಾಡೋದ್ರ ಮೂಲಕ ಆಚರಣೆ ಆಗ್ತಾವೆ. ಎಷ್ಟು ವೈಜ್ಞಾನಿಕ ಇದೆ ನೋಡ್ರಿ. ಈ ಸತ್ಯ ಸದಾಚಾರ ಅಳವಡಿಸಬೇಕಾದ್ರೆ ಸದ್ಭಾವ, ಸದ್ವಾಸನೆ ಬೇಕು ನಮಗೆ. ಸದ್ವಾಸನೆ ಸದಾಪೇಕ್ಷೆ ಬೇಕು. ಪರಿಸ್ಥಿತಿ ನೋಡಬಾರ್ದು, ಸದ್ವಾಸನೆ ಇದು. ನೋಡಬೇಕು ಅನ್ನೋದು ದುರ್ವಾಸನೆ ಇದು. ಇನ್ನೊಬ್ಬರ ವಸ್ತು ಮುಟ್ಟಬೇಕು, ಕೊಸ್ಕೋಬೇಕು, ವಂಚನೆ ಮಾಡಬೇಕು, ಮೋಸ ಮಾಡಬೇಕು ಅನ್ನೋದು ದುರ್ವಾಸನೆ. ಬ್ಯಾಡ್ದಪ್ಪ, ನಾನೇ ಇನ್ನೊಬ್ಬರು ನೀಡಬೇಕು ಅನ್ನೋದು ಸದ್ವಾಸನೆ. ಅದಕ್ಕೆ ಈ ಆಚಾರಲಿಂಗ ಸದ್ವಾಸನೆ ಇಂದ್ರಿಯ ನಾಸಿಕೇಂದ್ರಿಯದ. ಜ್ಞಾನೇಂದ್ರಿಯಗಳ ನಾಸಿಕೇಂದ್ರಿಯ ಇದೆ. ಕರ್ಮೇಂದ್ರಿಯಗಳೇನಿದೆ ನೀನು ಹೇಳಿಲ್ಲ. ಇದು ಕರ್ಮೇಂದ್ರಿಯಗಳು ಯಾವುದು ಅಂದರೆ ಬುಧೇಂದ್ರಿಯ ಇದೆ ಕೆಳಗಿನ. ಇದು ಸುಗಂಧ ಸ್ವೀಕಾರ ಮಾಡ್ತದೆ, ಅದು ದುರ್ಗಂಧ ತ್ಯಾಗ ಮಾಡ್ತದೆ. ನಾವು ದಿನನಿತ್ಯ ಮಾಡ್ತೇವಲ್ಲ, ಮಾಡ್ತೇವಲ್ಲ. ಬುಧೇಂದ್ರಿಯ ಭಾಳ ತಾತ್ವಿಕರಿದು. ಸುಗಂಧ ಸ್ವೀಕಾರ ಮಾಡೋದು ನಾಸಿಕೇಂದ್ರಿಯ ಜ್ಞಾನೇಂದ್ರಿಯಗಳಲ್ಲಿ. ಕರ್ಮೇಂದ್ರಿಯಗಳಲ್ಲಿ ಕೆಳಗಿನಿಂದ ಮಲಮೂತ್ರ ವಿಸರ್ಜನೆ ಮಾಡ್ತದೆ. ಅದು ತ್ಯಾಗ ಕೆಟ್ಟದನ್ನು ತ್ಯಾಗ ಮಾಡ್ದಂಗೆ ನಾವು ಕೆಟ್ಟ ಗುಣಗಳನ್ನು, ಕೆಟ್ಟ ಆಚರಣೆಗಳನ್ನ ತ್ಯಾಗ ಮಾಡಬೇಕು ಅನ್ನೋದು ಇದರ ಅರ್ಥ. ಹಿಂಗೆ ಹೊಂದಿಸಿದ್ದಾರೆ ಇದಕ್ಕೆ. ಇದು ನಾವು ನೀನು ನೋಡಿದ್ದೀವಿ. ಮತ್ತು ಅಂತಃಕರಣದಾಗ ಯಾವುದು? ಜ್ಞಾನೇಂದ್ರಿಯ ಆಯಿತು, ಕರ್ಮೇಂದ್ರಿಯ ಆಯ್ತಪ್ಪ. ಅಂತಃಕರಣದ ಯಾವುದು ಇದಕ್ಕೆ ಸಂಬಂಧ? ಅಂತಃಕರಣದಲ್ಲಿ ಸುಚಿತ್ತ, ಚಿತ್ತ ಶುದ್ಧ ಇರಬೇಕು. ಅಂದ್ರೆ ಸತ್ಯ ಸದಾಚಾರಗಳು ಆಗ್ತವೆ. ಇದ್ರ ಆಗಲ್ಲ. ಸುಚಿತ್ತ ಹಸ್ತ, ಚಿತ್ತವೇ ಹಸ್ತ. ಇವು ನಮ್ಮ ಅಂಗದೊಳಗೆ ಇವೆಲ್ಲ ಲಿಂಗವಾಗಿ ಬದಲಾವಣೆ ಆಗ್ತಾಯಿದ್ದಾವೆ. ನಿನ್ನ ನೋಡಿದ್ದೀವಿ ಇದನ್ನು. ಇದ್ರ ಲಕ್ಷಣ ಕೂಡ, ಭಕ್ತನ ಲಕ್ಷಣ ಏನು ಅನ್ನೋದು ಕೂಡ ಚನ್ನಬಸವಣ್ಣವರ ಒಂದು ವಚನದ ಮೇಲೆ ನಾವು ಇಲ್ಲಿ ವಿಶ್ಲೇಷಣೆ ಮಾಡೋದು ಆಗಿದೆ. ಇವತ್ತು ಹಲವು ವಿಚಾರದೊಳಗೆ ನಿನ್ನೆ ಸದಾಚಾರ ಸಂಪನ್ನರಾಗಿರಬೇಕು, ಮತ್ತು ಲಿಂಗದ ಮೇಲೆ ಶ್ರದ್ಧಾಭಕ್ತಿ ಇಡಬೇಕು. ತನ್ನ ಅವಗುಣಗಳನ್ನೆಲ್ಲ ಬಿಡಿಸಪ್ಪೋ ಅಂತ ಆ ಲಿಂಗನಲ್ಲಿ, ಆ ದೇವನಲ್ಲಿ ನಾವು ವಿನಮ್ರವಾಗಿ ಅವನಲ್ಲಿ ವಿನಯವಾಗಿ ಬೇಡ್ಕೊಳ್ಬೇಕು, ಸಮರ್ಪಣಾ ಭಾವ ಆಗಬೇಕು ಅನ್ನೋದು ನಿನ್ನೆ ವಿಷಯದಲ್ಲಿ ಬಂದವು. ಇದು ನಮ್ಮ ಆಚರಣೆ ಹಿಂಗಿರ್ಬೇಕು ಭಕ್ತಂದು. ಆಮೇಲೆ ಇವತ್ತಿನ ಮುಖ್ಯ ಅಂದ್ರೆ ಇನ್ನೊಂದು ಏನು ಬಂತು ನಿನ್ನಂದರೆ ಸಂಘ ಬಂತು. ಶರಣರ ಸಂಘ ಮಾಡಬೇಕು. ಇದು ಸದಾಚಾರದಾಗ ಬರ್ತದೆ. ದುಷ್ಟರ ಸಂಘ ಮಾಡಬಾರ್ದು, ಶರಣ ಸಂಘ ಮಾಡಬೇಕು. ಇದು ಭಕ್ತ ಸ್ಥಳದಲ್ಲಿ ಬಹಳ ಮುಖ್ಯ ಘಟ್ಟ ಇದು. ಯಾಕೆ ನಮ್ಮಲ್ಲಿ ಸದಾಚಾರ ಬೆಳಿಬೇಕಾಯ್ತು ಅಂದರೆ ನಮ್ಮ ಸಂಘ ಭಾಳ ಮುಖ್ಯ ಅದು. ಸಂಘ ಉತ್ತಮ ಇಲ್ಲ ಅಂತಂದರೆ ನಮ್ಮಲ್ಲಿ ಸದಾಚಾರಗಳು ಆಗೋದೇ ಇಲ್ಲ. ಇದು ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿ ಶರಣರು ನಿನ್ನೇನು ಹೇಳ್ತಾರೆ ನಮ್ಗೆ? ಶರಣರ ಸಂಘ ಮಾಡಿರಿ ಅಂತ ಅಕ್ಕಮ್ಮದ್ರು ಹೇಳಿದ್ರು. ಏನು ಹೇಳಿದ್ರು? ಅಂಗವಿಕಾರದ ಸಂಘ ಒಳಿದು ಲಿಂಗವನ್ನು ಒಡಗೂಡು ತಿಪ್ಪವರ ತೋರ ಎನಗೆ. ಎಷ್ಟು ಚಲೋ ಹೇಳ್ಯಾರ ನೋಡು. ಅಂಥವ್ರು ತೋರಿಸು ನನಗೆ. ತ್ರಿಕರಣ ಶುದ್ಧವಾಗಿ ಕಾಮವಿಕಾರದ ಕತ್ತಲೆ ಎಳಿದು ಭಕ್ತಿನೇ ಪ್ರಾಣವಾಗಿ ಎಪ್ಪವರು ತೋರ ಎನಗೆ ಕೇಳ್ತಾರೆ. ಎಂಥವ್ರ ಸಂಘ ಬೇಕು ನನಗೆ ಅಂತ. ಅದೇ ರೀತಿಯಾಗಿ ಮುಂದೇನಂತಾರೆ? ತ್ರಿಕರಣ ಶುದ್ಧವಾಗಿ ನಿಮ್ಮ ನೆರೆ ನಂಬಿದ ಸದ್ಭಕ್ತರ ತೋರ ಎನಗೆ. ತ್ರಿಕರಣ ಶುದ್ಧ ಅಂದರೆ ಯಾವುದು? ಕಾಯ, ವಾಚ, ಮನಸ್ಸು. ಕಾಯ ಅಂದರೆ ಶರೀರ ಶುದ್ಧ ಇರಬೇಕು. ವಾಚ್ಯ ಅಂದರೆ ನಮ್ಮ ಮಾತು ಶುದ್ಧ ಇರಬೇಕು, ವಾಕ್ಯ ಶುದ್ಧ ಇರಬೇಕು. ಆಮೇಲೆ ಮನಸ್ಸು ಶುದ್ಧ ಇರಬೇಕು. ಇವು ತ್ರಿಕರಣ ಅಂತ ಕರೀತಾರೆ ಅಕ್ಕಮಹಾದೇವಿ. ನಮ್ಮ ಭಾರತ ದೇಶದ ಎಲ್ಲ ಶಾಸ್ತ್ರದಲ್ಲಿ ಬರ್ತಾವೆ ತ್ರಿಕರಣ ಶುದ್ಧದಿಂದ ಮಾಡಬೇಕು ಅಂತ. ತ್ರಿಕರಣ ಶುದ್ಧಿ ಇದ್ದವ್ರಿಗೆ ನಾನು ಕರುಣಿಸು ಅಂತ ಹೇಳ್ತಾರೆ. ಅವ್ರ ಸಂಘ ಕರುಣಿಸು ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಇದು ಶರಣ ಸಂಘ ಅನ್ನೋದು ಕೆಲವೊಂದು ಹಲವಾರು ವಚನಗಳು ಇಟ್ಟು ನಿನ್ನೆ ತಮ್ಮನ್ನು ಪ್ರತಿಪಾದನೆ ಮಾಡಲಾಗಿತ್ತು. ಇವತ್ತೊಂದು ಸ್ವಲ್ಪ ನೋಡ್ಕೊಂಡು ಮುಂದಿನ ಸ್ಥಳಕ್ಕೆ ಹೋಗೋಣ. ಮುಂದಿನ ಸ್ಥಳ ಅಂದ್ರಲ್ಲ, ಮುಂದಿನ ವಿಷಯಕ್ಕೆ. ಭಕ್ತ ಸ್ಥಳದಲ್ಲಿ ನಿನ್ನ ಯಾವ ವಿಷಯ ಬರ್ತವೆ, ಯಾವ್ಯಾವ ವಿಷಯಗಳು ಆಚರಣೆ ಮಾಡ್ತಾನೆ ಭಕ್ತ. ಒಂದು ಸದಾಚಾರ. ಸದಾಚಾರ ಲಿಂಗ ಆಗಬೇಕಾದ್ರೆ ನಮ್ಮ ಸುಜ್ಞಾನ ಬೇಕು. ಸುಜ್ಞಾನ ಬೇಕಾಯಿತು ಅಂದರೆ ಶರಣ ಸಂಘ ಬೇಕು. ಅದಕ್ಕಾಗಿ ಏನು ಹೇಳ್ತಾರೆ ಇಲ್ಲಿ? ಜ್ಞಾನ ಜ್ಯೋತಿ ಬೆಳಗುವ ತೈಲವಾಗುವುದೆಂದಡೆ ಚನ್ನಬಸವಣ್ಣ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ ವಚನ. ಜ್ಞಾನ ಜ್ಯೋತಿ ಬೆಳಗುವ ತೈಲ ಯಾವುದು ಅಂದರೆ ಶಿವಶರಣರ ನುಡಿಗಡನ ಹೊಸರು. ಶರಣರ ವಾಣಿ ಏನಿದೆಯಲ್ಲ ಅದು ನಮ್ಮಲ್ಲಿ ಜ್ಞಾನ ಜ್ಯೋತಿ ಬೆಳೆಯಲಿಕ್ಕೆ ಅದು ಎಣ್ಣೆ ಆಗ್ತದೆ ಅಂತ ಹೇಳ್ತಾರೆ. ಮೇಲೆ ಎಣ್ಣೆ ಹಾಕ್ತಾ ಇದ್ದಾಗ ಜ್ಯೋತಿ ಬೆಳಗ್ತದೆ. ಎಣ್ಣೆ ಹಾಕೋದಿಲ್ಲ ಅಂದರೆ ಜ್ಯೋತಿ ಉರಿಯಲ್ಲ. ಹಂಗೆ ಅನುಭಾವಿಗಳ ಮಹಾತ್ಮರ ವಾಣಿಗಳನ್ನು ಕೇಳ್ತಾ ಇದ್ದರೆ ಅದು ಜ್ಞಾನ ಜ್ಯೋತಿ ನಮ್ಮಲ್ಲಿ ಬೆಳಗ್ತದೆ. ಅದೇನು ಮಾಡ್ತದೆ? ಅದು ತಾನಾರೆಂಬುದು ತೋರುವುದು. ನಾನು ಯಾರು ಅನ್ನೋ ಜ್ಞಾನ ಅದು ಕೊಡ್ತದೆ.
ಹೀನ ಜಡತೆಯ ಏನು ಮುಸುಕಿನ ಗ್ರಂಥಿಯಲ್ಲೂ ಅಳಿಸಿ ಹಾಕ್ತದೆ. ಭಾನು ಬಂದಣೆ ಕತ್ತಲೆ ಹರಿಯುವಂತೆ, ಸೂರ್ಯ ಬಂದರೆ ಹಂಗೆ ಕತ್ತಲು ನಾಶ ಆಯ್ತದೋ ಹಂಗೆ ಬುಧರು ಅಂದರೆ ಜ್ಞಾನಿಗಳು, ಬುಧರೋಳು ಅವ್ರ ಜ್ಞಾನದಲ್ಲಿ ನೀನಿರ್ತಿ ನಮ್ಮ ಕರ್ಮ ಮೇಲೆ ಹರಿತದೆ ಅಂತ ಮಹಾ ಷಟ್ಸ್ಥಲ ಜ್ಞಾನಿ ಚನ್ನಬಸವಣ್ಣ ಹೇಳ್ತಾರೆ. ಅಂದರೆ ಶರಣ ಸಂಘ ಅತ್ಯಂತ ಅವಶ್ಯ ಇದೆ ಅಂದಂಗೆ ಆಯಿತು. ಈ ಶರಣ ಸಂಘದಿಂದ ಅಕ್ಕನ ಒಂದು ವಚನ ತಗೊಂಡು ಮುಂದೆ ಹೋಗೋಣ. ಏನಂತೇಳ ಅಕ್ಕಮ್ಮದೇವರು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎಲ್ಲ ತನು ಶುದ್ಧವಾಯಿತು. ನೋಡಿರ್ಬೋದಲ್ಲ ಈ ವಚನ, ತಾವೆಲ್ಲ ನೋಡಿರ್ಬೋದು. ಅಯ್ಯ ಎಷ್ಟು ಚಲೋ ಅದು ನೋಡ್ರಿ. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ತನು ಶುದ್ಧ ಆಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಏನು ಮನಶುದ್ಧವಾಯಿತು. ಎರಡನೇದು ಸೂಕ್ಷ್ಮ ಶರೀರ ಬಂತು, ಮನಶುದ್ಧ ಆಯಿತು, ಒಳಗೂ ಶುದ್ಧ ಆಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಕಾರಣ ಶರೀರದ ಭಾವಶುದ್ಧವಾಯಿತು. ಭಾವಶುದ್ಧಿ ಅಂದ್ರೆ ಏನು? ಭಾವಶುದ್ಧ ಆಗೋದಂದ್ರೆ ಏನು? ತನು ಶುದ್ಧ ಆಯಿತು ಅಂದ್ರೆ ಗೊತ್ತಾಯ್ತು ನಿಮಗೆ. ತನು ಶುದ್ಧ ಅಂದರೆ ಸತ್ಕ್ರಿಯೆ ಸದಾಚಾರಕ್ಕೆ ಇಂದ್ರಿಯಾದಿಗಳು ಬಳಕೆಯಾಗೋದು. ಮನಶುದ್ಧ ಅಂದರೆ ಮನುಷ್ಯನ ಅವಗುಣಗಳೆಲ್ಲ ಹೋಗಿ ಸದ್ಗುಣ ಸಂಪನ್ನ ಆಯಿತು. ಭಾವಶುದ್ಧಿ ಅಂದರೆ ಭಾವದಲ್ಲಿ ನಾವು ಜೀವಭಾವಿ ಆಗಿದ್ದೆವು, ಶಿವಭಾವಿ ಆಗಬೇಕು. ನಾನು ಶಿವಸ್ವರೂಪಿ ಇದ್ದೀನಿ, ಎಲ್ಲರೂ ಶಿವಸ್ವರೂಪಿ ಅದಾರೆ, ಯಾರಿಗೂ ಕೂಡ ಹೆಚ್ಚು ಕಡಿಮೆ ತಿಳಿಬಾರ್ದು ಅನ್ನೋದಕ್ಕೆ ಸದ್ಭಾವ ಅಂತಾರೆ. ನನ್ನ ಭಾವ ಶುದ್ಧವಾಯಿತು. ಅಯ್ಯ ಚೆನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರನ್ನನ್ನು ಒರೆದು ತಿಕ್ಕಿ ಒರೆದರಿದು ಆಗು ಮಾಡಿದ ಕಾರಣ ನಿಮಗಾನು ತೊಡಗೆಯಾದೆ, ನಾನು ಸಲ್ಲುವಂಗಾದೆ. ಇಂಥ ಮಾತು ಹೇಳ್ತಾರೆ. ಶರಣರ ತತ್ವದ ಹಿರಿಮೆ ಇದು. ಅದಕ್ಕೆ 12ನೇ ಶತಮಾನದಲ್ಲಿ ಮಹಾಗುರು ಬಸವೇಶ್ವರರು ಅಸಂಖ್ಯಾತ ಶರಣರು ಏನು ಮಾಡಿದರು? ಅನುಭವ ಮಂಟಪ ಕಟ್ಟಿದ್ರು. ದೇವಾಲಯ ಕಟ್ಟಿಲ್ಲ, ಅನುಭವ ಮಂಟಪ ಕಟ್ಟಿದ್ರು. ಚಿಂತನೆ ಭಾಳ ಮುಖ್ಯ. ನಮಗೆ ಚಿಂತನೆ ಭಾಳ ಮುಖ್ಯ. ಚಿಂತನೆಯಿಂದೇ ಜ್ಞಾನ ಜ್ಯೋತಿ ಹರಡ್ತದೆ ಅಂಥೇಳಿ ಅನುಭವ ಮಂಟಪ ಕಟ್ಟಿದ್ರು 12ನೇ ಶತಮಾನದಲ್ಲಿ. ಆ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಯಾರ್ಯಾರು ಬಂದಿದ್ದರು? ನಾವು ಇಲ್ಲೇ ಮನೆಯಿಂದ ಇಲ್ಲಿ ಬರೋಕ್ಕೆ ಎಷ್ಟು ಕಷ್ಟಪಡ್ತೀವಿ. ಹೋಗಲು ಬೇಡೋ ಅದು ಹಾಳಾಗ್ತದೆ, ಇದು ಹಾಳಾಗ್ತದೆ, ಈ ಕೆಲಸ ಅಂದ್ಕೋತ ಕೂಡ್ತೀವಿ. 12ನೇ ಶತಮಾನದ ಶರಣರ ಸಂಘಕ್ಕೆ ಎಂಥೆಂಥ ತ್ಯಾಗ ಮಾಡ್ಯಾರ್ರಿ. ಮಹಾದೇವ ಭೂಪಾಲ ಎಲ್ಲಿ ಮಂದ ಬಸವಾದಿ ಶರಣರ ದರ್ಶನಕ್ಕೆ ಶೈವ ಭಕ್ತ, ಸಾವಿರಾರು ಜನ ದಿನ ಪ್ರಸಾದ ಹೇಳಿ ಮಾಡ್ತಿದ್ದ. ಮಹಾದೇವನ ದೇವಾಲಯಕ್ಕೆ ಹೋಗಿ ಆ ಶಿವನ ಪೂಜೆ ಮಾಡಿ ಆರತಿ ಬೆಳಗ್ಗೆ ಏನು ಮಾಡೋದು ಮಾಡಿ ಬಂದು ಪ್ರಸಾದ ಮಾಡ್ತಿದ್ದ. ಮಹಾದೇವ ಭೂಪಾಲ ರಾಜ, ಕಾಶ್ಮೀರದು 1.25 ಲಕ್ಷದ ರಾಜ ಅಂತಾರೆ ಅವನಿಗೆ. ಅವನ ರಾಣಿ ಗಂಗಾದೇವಿ, ಸತಿ ಹೆಸರು ಗಂಗಾದೇವಿ. ಈ ಕಲ್ಯಾಣದ ಇಂಥ ಒಂದು ಹೊಸ ಕ್ರಾಂತಿ ಆಗ್ತಾಯಿದೆ. ಏನು ಕ್ರಾಂತಿ? ಅಲ್ಲೆಲ್ಲ ಅನುಭವಿಗಳು ಕುಂತು ಚಿಂತನ ಮಂಥನ ಮಾಡ್ತಾ ಇದ್ದಾರಂತೆ. ಮಾನವ ಜೀವನ ಯಾಕೆ ಬಂದದ, ಇದರ ಮೂಲ ಗುರಿ ಏನು, ಇದು ಏನಾಗಬೇಕು, ಹೆಂಗಾಗಬೇಕು ಅಂತ ಹೇಳಿ ಅಲ್ಲಿ ಯಾವ ಶೈವ, ವೈಷ್ಣವ, ಜೈನ, ಬೌದ್ಧ ಯಾವುದೂ ಭೇದ ಇಲ್ಲ. ಎಲ್ಲ ಮಾನವರಿಗೋಸ್ಕರವಾಗಿ ಒಂದು ಹೊಸ ವ್ಯವಸ್ಥೆ ಆಗಿದೆ ಅಂಥೇಳಿ ನಮ್ಮ ಕಲ್ಯಾಣದಿಂದ ಏನು ಪ್ರಸಾರಕ್ಕೆ ಹೋಗ್ತಿರಲ್ಲ ಶರಣರು, ಚರಜಂಗಮಾಗಿ ಹೋಗ್ತಿದ್ರಿ. ದೇಶ ತುಂಬ ಓಡಾಡ್ಯಾರಿ ಅವರು, ಇಡೀ ದೇಶ ತುಂಬ ಓಡಾಡ್ಯಾರ ನಮ್ಮ ಶರಣರು. ಅವನಿಗೆ ಇದು ಕಿವಿಯಾಗಿ ಬಿಡ್ತದೆ. ಎಲ್ಲಿಂದ ಬಂದಿರಿ? ನಾವು ಕಲ್ಯಾಣದ ಬಂದೀವಿ, ಕರ್ನಾಟಕದಿಂದ ಬಂದೀವಿ. ಓಹೋ, ಅಲ್ಲಿ ಏನು ನಡೀತದೆ, ಅಲ್ಲಿ ಬಸವಣ್ಣವ್ರು ಅದಾರ, ಹಿಂಗದಾರ, ಹಂಗದಾರ, ಅವ್ರ ಬಗ್ಗೆ ಎಲ್ಲ ವರ್ಣನೆ ಮಾಡಿದ್ರು. ಅವ್ನ ತಲೆ ಹೊಳಿತು. ನಡ್ರಿ ಮತ್ತು ದೇವಾಲಯಕ್ಕೆ ಹೋಗೋಣ ಅಂತ. ದೇವಾಲಯ ನಾವು ಹೋಗೋದಿಲ್ಲ ಅಂದರು. ಯಾಕೆ? ನಮ್ಮ ದೇಹನೇ ದೇವಾಲಯ ಅಂದರೆ, ನಮ್ಮ ಒಳಗೆ ದೈವತ್ವ ಇದೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ದೈವತ್ವ ಇದೆ. ಅದನ್ನು ಅರಳಿಸಿಕೊಂಡು ಅಂಗಲಿಟ್ಟು ಅರ್ಚನೆ ಮಾಡಿ ಅನುಸಂಧಾನ ಮಾಡಿ ತನ್ನ ಒಳಗಿರುವಂಥ ಲಿಂಗವನ್ನು, ದೇವರನ್ನು ವಿಕಾಸಗೊಳಿಸ್ಕೊಂಡು ನಮ್ಮೊಳಗನೆ ವಿಕಾಸಗೊಳ್ಕೊಂಡು ನಾವೇ ದೇವ ಸ್ವರೂಪ ಆಗಬೇಕು ಅಂತ ಹೇಳ್ತಾರೆ ಮಹಾಗುರು ಬಸವೇಶ್ವರರು ಅಂತ ಹೇಳ್ತಾರೆ. ಅವನಿಗೆ ಆಶ್ಚರ್ಯ ಆಯ್ತು. ಅವನಿಗೆ ಅಬ್ಬಬ್ಬಬ್ಬ ಇದು ಅಂತಂದ್ರೆ ಇದು ನಾವೆಲ್ಲಿ ಕೇಳಿಲ್ಲಲ್ಲ. ಶಿವ ಪಾರ್ವತಿ ಕೈಲಾಸದಾಗದಾರ, ವಿಷ್ಣು ಲಕ್ಷ್ಮಿಯವರು ವೈಕುಂಠದಾಗದಾರ, ಬ್ರಹ್ಮಾದಿ ದೇವತೆಗಳು ಅಲ್ಲಿ ಬ್ರಹ್ಮಲೋಕದಾಗೂ ಅಲ್ಲಿ ಅದಾರ. ಇಂದ್ರಿಗೆ ದೇವರು ಅಂತೀವಿ, ಇಂದ್ರಲ್ಲಿ ಸ್ವರ್ಗದಾಗದಾನ ಅಂತಾರೆ. ಇದು ಏನು ಬೇರೆ ಏನಿಲ್ಲ. ಅಲ್ಲರೇ, ನೀವೇ ಕಡಿಮೆ ಅಲ್ಲ, ನೀವೆಲ್ಲ ವಸ್ತುನೇ ಇದ್ದೀರಿ, ನೀವೇ ದೇವರು. ಇದು ನಮ್ಮ ಅನುಭವ ಸಿದ್ಧಾಂತ ಅಂತ ಅವನಿಗೆ ಪ್ರತಿಪಾದನೆ ಮಾಡಿದಾಗ ಬಿಟ್ಟು ನೋಡಿ. ಮಗ ಲಿಂಗಾರತಿ ಅಂತಿದ್ದ, ಮಗನ ಹೆಸರು ಲಿಂಗಾರತಿ. ಆ ಮಗ ಲಿಂಗಾರತಿ ಇಡೀ ರಾಜ್ಯನ ಒಪ್ಪಿಸಿ ನಡಿ ಗಂಗಾ ಹೋಗೋಣ ಅಂತ ಹೊಂಟ. ಹುಟ್ಟು ಮಟ್ಟಿ ಮೇಲೆ ಬಂದ್ರಿಯಪ್ಪ. ಹುಟ್ಟು ಬಟ್ಟಿ ಮೇಲೆ ಏನು ರಾಜ್ಯ ಇದ್ದಂಥ ಸಂಪತ್ತು ತೊಗೊಂಡು ಬಂದಿಲ್ಲ. ಹುಟ್ಟು ಬಟ್ಟಿ ಮೇಲೆ ಬಿಟ್ಟು ನಡ್ಕೋತರಿ.
ಅಲ್ಲಿಂದ ಇಲ್ಲಿವರೆಗೆ ಕಾಶ್ಮೀರ ಎಲ್ಲಿ, ಕಲ್ಯಾಣ ಇಲ್ಲಿ ನಡ್ಕೋತ ಬಂದರು. ಕಾಶ್ಮೀರದ ಮಹಾರಾಜ ಬಂದನ ತ್ಯಾಗ ಮಾಡ್ಕೊಂಡು ಅಂದ್ರೆ ಬಸವಣ್ಣವ್ರು ಏನೇನು ವೈಭವ ಮಾಡೋಕ್ಕೆ ಹೋದರು. ಇಲ್ಲ, ನಾನೇನು ಸ್ವೀಕಾರ ಮಾಡೋದಿಲ್ಲ, ನಿಮ್ಮದೇನು ಸಿದ್ಧಾಂತ ಇದೆ, ನಿಮ್ಮದು ಕಾಯಕ ತತ್ವ ಇದೆಯಲ್ಲ ಅದನ್ನು ಪಾಲಿಸ್ತೀನಿ. ಯಾರಿದ್ರೂ ಕೂಡ ತನ್ನ ಪಾಲಿನ ಸೌಲಭ್ಯಗಳನ್ನು, ಬದುಕಿನ ಸೌಲಭ್ಯಗಳನ್ನು ತಾನಾ ದುಡಿದು ಸಂಪಾದನೆ ಮಾಡಬೇಕು. ಇದು ನಿಮ್ಮ ಬಸವಣ್ಣವ್ರ ಸಿದ್ಧಾಂತ, ಶರಣರ ಸಿದ್ಧಾಂತ ಇದೆ. ನಾನು ಅದೇ ಮಾಡ್ತೀನಿ, ನನಗೇನು ಬೇಡ ಅಂದ. ನಮ್ಮ ಹುಮನಾಬಾದಿಂದ ಬಸವಕಣಕ್ಕೆ ಹೋಗೋ ಕಾಲಕ್ಕೆ ದಾರ್ಯಾಗ ಒಂದು ಇದು ಇದೆ, ಮೋಳ್ಕೇರಿ ಅಂತ ಅದ್ರ ಹೆಸರು. ಮೋಳ್ಕೇರಿ, ಮೋಳ್ ಅಂದ್ರೆ ಮೋಳಿಗೆ ಅಂದ್ರೆ ಕಟ್ಗಿ, ಅಲ್ಲಿ ಮಾರ ಇರ್ತಿದ್ರು, ಅದಕ್ಕೆ ಮೋಳ್ಕೇರಿ ಅಂತ ಹೆಸರು ಬಿದ್ದಿದೆ. ಅದಕ್ಕೆ ಅಲ್ಲಿ ಠಿಕಾಣಿ ಹಾಕಿದ್ರು. ದಂಪತಿಗಳಿಬ್ಬರು ಕೂಡ್ಕೊಂಡು ಗುಡ್ಡ, ಕಲ್ಲು ಗುಡ್ಡ ರೀ, ನೀವು ಯಾರ ಬಂದು ನೋಡಿರ್ಬೋದು ಕಲ್ಯಾಣದೊಳಗೆ. ಅದಕ್ಕೆ ಕೊರೆದು ಸುಂದರವಾದ ಗುಹೆ ತೆಗೆದ್ರು. ಎಂಥ ಗುಹೆ ಅದು, ಭಾಳ ಸುಂದರವಾದಂಥ ಗವಿ ತೆಗೆದ್ರು. ಅದ್ರ ಒಳಗೆ ಗವೆಗೆ ಬಾವಿ ಇದೆ. ಬಾವಿ ತೆಗೆದು ದಂಪತಿ ಒಂದು ಗವ್ಯಾಗ, ಇವರು ಒಂದು ಗವ್ಯಾಗ ಅನುಭವ ಮಂಟಪ ಹೋಗೋದು, ಅನುಭವ ಕೇಳೋದು, ಶಿವಯೋಗ ಆನಂದದಲ್ಲಿ ಇರ್ತಕ್ಕಂಥ ಮರ್ಮ ತಿಳ್ಕೊಳ್ಳೋದು, ಇಲ್ಲಿ ಬಂದು ಆನಂದ ಧ್ಯಾನ ಮಾಡೋದು. ಉಳಿದ ಸಮಯದೊಳಗೆ ಏನು ಮಾಡ್ತಿದ್ರು ಅವರು? ಕಟ್ಗೆ ಮಾರಕ್ಕೆ ಹೋಗೋದು. ಕಟ್ಗೆ ಆಲೋಚನೆ ಮಾಡಿರಪ್ಪ ಅವ್ರು ಎತ್ತಲ್ಲ, ಸ್ವಲ್ಪ ಆಲೋಚನೆ ಮಾಡಿರವ ನೀವು. ಒಬ್ಬ ರಾಜ ಬಂದು ತನ್ನ ರಾಜ್ಯ ತ್ಯಾಗ ಮಾಡಿಕೊಂಡು ಕಲ್ಯಾಣಕ್ಕೆ ಬಂದು ಊರು ಹೊರಗೆ ದೂರ ಒಂದು ಝೋಪಡಿ ಹಾಕ್ಕೊಂಡು, ಗವಿ ಕೆಳಗೆ ಮ್ಯಾಲೆ ಝೋಪಡಿ, ಹುಲ್ಲಿನ ಝೋಪಡಿ, ಯಾಕಂದ್ರೆ ನೀರು ಬರ್ತಾವಲ್ಲ ಗವ್ಯಾಗ, ಮ್ಯಾಲೆ ಝೋಪಡಿ ಹಾಕ್ಕೊಂಡು ಕುಂತು ಹೆಗಲ ಮೇಲೆ ಕೊಡ್ಲಿ ಹಿಡ್ಕೊಂಡು ಕೈಯಾಗ ಒಂದು ಹಗ್ಗ ಹಿಡ್ಕೊಂಡು ಅರಣ್ಯಕ್ಕೆ ಹೋಗಿ ಕಟ್ಗೆ ಕಡ್ದು ತೆಲಿಮಾನ ಹೊರಗೆ ಹೊಡ್ಕೊಂಡು ಬಂದು ಬೀದ್ಯಾಗ ಮಾರ್ತಾನಂದ್ರೆ ಹೆಂಗಿದೆ ಈ ದೃಶ್ಯ? ನೀವೇ ಆಲೋಚನೆ ಮಾಡಿ. ಈ ದೃಶ್ಯ ಹೇಗಿದೆ ಅಂತ ಶರಣರ ಸಂಘಕ್ಕೆ ಎಷ್ಟು ತ್ಯಾಗ ಮಾಡ್ಯಾರವು. ಒಂದು ಶರಣ ಸಂಘ ನಮಗೆ ಬೇಕು ಅಂದರೆ ನಮ್ಮ ಆ ಕಾಲದ ಶರಣರು ಎಂಥ ತ್ಯಾಗ ಮಾಡ್ಯಾರ್ರಿ ಅವರು. ಭಾಳ ಅದ್ಭುತ ಅವ್ರ ಚರಿತ್ರ, ಭಾಳ ಅದ್ಭುತವಾದ ಚರಿತ್ರೆ. ಯಾರಿದ್ದು ಪೈಸಾ ತಗೋತಿಲ್ಲ. ಅದಕ್ಕೆ ಬಸವಣ್ಣರು ಮಾಡೋದು ಏನಂದರು, ಅವ್ರಿಗೆ ತಡ್ಕೊಳಕ್ಕಾಗಿಲ್ಲ ಬಸವಣ್ಣರು. ಎಂಥ ರಾಜ ರೀ, ಬಂಗಾರ ಬಾಗಿಲಿದ್ದವನು ಇದು ಮನೆಗೆ. ಅಂಥ ರಾಜ ಬಂದು ಇವತ್ತು ಈ ಅವಸ್ಥೆಯಲ್ಲಿ ಅದಾರ ಅಂದರೆ ಇವ್ರಿಗೆ ಏನಾರ ಹೆಲ್ಪ್ ಮಾಡಬೇಕಂತ ಬಸವಣ್ಣ ಹೋದರು. ಏನೋ ಒಂದು ತೊಗೊಂಡು, ಒಂದು ಹಮ್ಮಣಿ ತೊಗೊಂಡು, ಹೊನ್ನಿನ ಹಮ್ಮಣಿ ಅಂತ ಕರೀತಾರೆ, ಶೂನ್ಯ ಸಂಪಾದನೆ ಇದೆ ಅವ್ರ ಅಧ್ಯಾಯ ನೋಡ್ರಿ. ತೊಗೊಂಡು ಹೋದರು. ಮಾಳ್ಯಾನವ್ರು ಕಟ್ಗೆ ತರಕ್ಕೆ ಹೋಗಿದ್ರು. ಅವ್ರ ಹೆಸರು ಮೊದಲು ಮಹಾದೇವ ಭೂಪಾಲ, ಇಲ್ಲಿ ಬಂದು ಮಾರಯ್ಯ ಆದ. ಮೋಳಿಗೆಯ ಮಾರಯ್ಯ, ಮೋಳಿಗೆ ಅಂದರೆ ಕಟ್ಗೆ ಮಾರಪ್ಪ ಅಂತ ಇದ್ರ ಅರ್ಥ, ಕಟ್ಗೆ ಮಾರವ ಅಂತ. ಆಯಮ್ಮ ಮಹಾದೇವಿ ಇಟ್ಕೊಂಡ್ರ ಹೆಸರು. ಗಂಗಾದೇವಿ ಬಿಟ್ಟರು, ಇಲ್ಲಿ ಮಹಾದೇವಿ ಇಟ್ಕೊಂಡ್ರು. ಅಮ್ಮ ಮನೆಗಿದ್ದರು. ಮಹಾಗುರು ಬಸವೇಶ್ವರು ಬಂದರು. ಆಕೆ ಗೊತ್ತಾಯ್ತು, ಅಪ್ಪ ಬಸವಣ್ಣ ಬಂದಾರಪ್ಪ, ಮಹಾಮಂತ್ರಿಗಳು, ಮಹಾಯೋಗಿಗಳು, ಮಹಾಗುರು ಬಂದಾರ ಅಂತೇಳಿ ಉಪಚಾರ ಎಲ್ಲ ಮಾಡಿದ್ರು. ಪೂಜಾ ಮುಗಿಸ್ಕೊಂಡು ಏನಿತ್ತು ಅಂಬಲಿ ಗಂಜಿ, ಅವ್ರು ಇರೋದೇ ಅಂಬಲಿ ಮಾಡೋರು ಹೆಚ್ಚಾಗಿ. ಅಂಬಲಿಯನ್ನು ಬಟ್ಲ ಕೊಟ್ಟರು. ಬಸವಣ್ಣವ್ರು ಲಿಂಗಾರ್ಪಿತ ಮಾಡಿಕೊಂಡು ಸ್ವೀಕಾರ ಮಾಡಿದ್ರು. ಅತ್ತ ಕಡೆ ಈ ಕಡೆ ನೋಡಿದ್ರು, ಅಲ್ಲಿ ಏನು ಪಸರ ಇಲ್ಲ, ಏನು ಎರಡು ಮರಿ ಇಡ್ಬೇಕಾದ್ರೆ ಅವ್ರು ತೊಗೊಂಡ್ರೆ ತೊಗೊಳಲ್ಲ. ಅಲ್ಲಿ ಮಜ್ಜನ ಸಾಲಿ ಇತ್ತಲ್ಲ, ಮಜ್ಜನ ಸಾಲಿ, ಅದು ಮಣ್ಣಿನ ಮಜ್ಜನ ಸಾಲಿ, ಅದ್ರ ಮರೆಯಲ್ಲಿ ಅವನು ಹಮ್ಮಣಿ ಇಟ್ಟು ಹೋದರು. ಹಣದ ಹಮ್ಮಣಿ, ಬಂಗಾರ ನಾಣ್ಯದ ಹಮ್ಮಣಿ ಇಟ್ಟು ಹೋಗ್ಬಿಟ್ರು. ಮಾರನವ್ರು ಬಂದರು. ಕಟ್ಗೆ ಹೊತ್ತು ಅಂಗಳ ಕಟ್ಗೆ ಹೊರಗೆ ಹಾಕಿ ಬಂದು ಒಳಗೆ ಹೋಗಿ ನೋಡ್ತಾರೆ. ಶಿವ ಅಂತ ಬಂದು ಕುಂತು ನೋಡ್ತಾನೆ, ಏನಿದೆ ಹಮ್ಮಣಿ, ಇದು ಏನದ ಇದು ಅಂದ. ಯಾರು ತಂದ್ರಿದು ನನ್ನ ಮನ? ಈ ಕಸ ಅಂತ ನಾವು ಮಾರಯ್ಯ, ಇದು ಕಸ ಅಂತೇವೆ ನಾವು. ಯಾರಾದ್ರು ಭಾಳ ಚಲೋ ನಮ್ಗೆ ಭಾಳ ಹೆಲ್ಪ್ ಮಾಡ್ರಿ ಅಂತೇವೆ ನಾವು. ಇದು ಯಾರು ಹಾಕಿದ್ರಿ ಈ ಕಸ? ಗೂಡಿಸಿದು ಹೊರಗೆ, ಚೆಲ್ಲಿ ಹೊರಗೆ. ಯಾರು ತಗೋತಾರೆ, ಜಂಗಮೂರ್ತಿಗೂ ಶರಣರು ಯಾರಿಗೂ ರೂಪಿತಾಗಲಿ ಬೇಡ ನಂದು ಅಂತ ಹೊರಗೆ ಹಾಕಿದ್ರು. ಏನು ಜೀವನ ರೀ ಅಪ್ಪ ಅವ್ರದ್ದು, ಎಂಥ ಜೀವನ ಅದು. ಮಹಾಯೋಗಿಯಾಗಿ ಬಂದರು. ಅಲ್ಲಿಂದು ಕಲ್ಯಾಣದ ಶರಣರ ಸಂಘಕ್ಕೆ ಇಲ್ಲಿಗೆ ಬಂದ್ರಿ ಅವರು. ಇದ್ರ ಮುಂದೆ ದೊಡ್ಡ ಕಥೆ ದೊಡ್ಡದಿದೆ ಬಿಡ್ರಿ. ಬಸವಣ್ಣ ಬಂದು ಕ್ಷಮಾ ಕೇಳಿದ, ಇಲ್ಲಪ್ಪ ನಾನೇನು ಬಡವ ಅಂತ ತಿಳ್ಕೊಂಡ್ರಿ ಬಸವಣ್ಣವ್ರೇ, ನಾನು ಬಡವಲ್ರಿ. ನೀವು ಎಂಥ ಶಿವಯೋಗ ಕೊಟ್ರಿ. ಶಿವಯೋಗದಲ್ಲಿ ಯಾರು ಆನಂದ ಪಡ್ತಾರೋ ಅವ್ರು ನಿತ್ಯ ತೃಪ್ತರಾಗ್ತಾರೆ. ಶಿವಯೋಗ ಯಾರು ಉಣ್ತಾರೆ ಅವರು ನಿತ್ಯ ತೃಪ್ತರಾಗ್ತಾರೆ. ಅದಕ್ಕೆ ಭಕ್ತರಿಗೆ ಬಡತನ ಉಂಟೆ ಅಂತ ಇದಕ್ಕೆ ಲೆಕ್ಕಂ ಕೇಳೋದು. ನಾನು ನಿತ್ಯ ತೃಪ್ತಿದ್ದೀನಿ, ನಾವೇನು ಬಡ್ರ? ಹಾಂ, ಏನು ಮಹಾದೇವಿ ಬಸವಣ್ಣವರು ನಾನು ಮಹಾಮಂತ್ರಿ ಇದ್ದೀನಿ, ನಾವು ಬಡವರಿದ್ದೇವೆ ಅಂಥೇಳಿ ನಾನು ಸಹಾಯ ಮಾಡಬೇಕಂತ ಬಂದ್ರೆ
ಅಂತ ಪ್ರಶ್ನೆ ಹಾಕ್ತಾರೆ. ಇಲ್ಲ ಹಂಗೆ ಅನ್ಬೇಡ್ರಿ, ನಮ್ಮ ಬಡತನ ಅದ ಅಂತೇಳಿ ನಮ್ಗೆ ಕೊಟ್ಟು ನಾ ಎಲ್ಲಿ ಬಡ್ರಿದ್ದೇವೆ? ಎಂಥ ಜೀವನ ರೀ ಇದು, ಭಾಳ ಅದ್ಭುತ ಜೀವನ ಬದುಕ್ಯಾರ್ರಿ ಅವರು. ಆದರೆ ನಾವು ಸರ್ಕಾರದಾಗ ಬಡದಾಟ ಮಾಡಿ 2 ಕೋಟಿ ರೂಪಾಯಿ ಆ ಗವಿ ರಿಪೇರಿಗೆ ಮಂಜೂರು ಮಾಡಿದ್ದೀವಿ ಕಲ್ಯಾಣ ಪ್ರಾಧಿಕಾರದಾಗ. ಅದು ಇವತ್ತಿಗೂ ಕಟ್ಟಿಲ್ಲ, ಇನ್ನೂ ಹಂಗೆ ಬಿದ್ದದು. ಎಲ್ಲ ಹೋಗಿ ಮತ್ತೆ ಏನಾರ ಮಾಡ್ತೀವಿ ಈಗ ಮುಂದೆ. 10 ವರ್ಷ ಆಯಿತು, ಎಲ್ಲ ಗವಿಗಳು ಆಗ್ಯಾವ. ಅಕ್ಕನಾಗಮ್ಮ ಗವಿ ಆಗಿದೆ, ಬಸವಣ್ಣವ್ರ ಅರಮನೆ ಆಗಿಲ್ಲ, ಅದೂ ಆಗಿಲ್ಲ. ಅಕ್ಕನಾಗಮದಾಗಿದೆ, ನುಡಿಚಂದದಿಂದ ಆಗಿದೆ, ಅಂಬಿಗರ ಚೌಡದಿಂದ ಆಗಿದೆ, ಬಂದರ್ ಓಣಿ ಡೆವಲಪ್ಮೆಂಟ್ ಆಗಿದೆ, ಮಡಿವಾಳ ಮಾಚಿದೇವ್ರದ್ದಾಗಿದೆ. ಅದ್ರ ಮಾರಾಯಿಂದ ಇನ್ನೂ ಆಗಿಲ್ಲ. ಯಾಕೆ? ಅವನ ಜಾತಿ ಮಂದಿ ಇಲ್ಲ. ಇಲ್ಲಿ ಸಮಸ್ಯೆ ಇದು ಇದೆ. ನಮ್ಮ ದೇಶದ ದುರ್ದೈವ ಏನದಂದರೆ ಯಾವ ಮಹಾತ್ಮ ಎಂಥವೇ ಹಾಕಿರಲ್ಲ, ಎಂಥ ತ್ಯಾಗಿ ಬೇಕಾದಾಗಿರಲಿ, ಅವನು ಜಾತಿ ಇರಬೇಕಂದ್ರೆ ಅವನು ಬೆಳೆಸ್ತಾರೆ. ಇದು ಅವನಪ್ಪ ಬೆಳೆಸಲ್ಲ. ಇದು ಭಾರತ ದೇಶದ ಕೆಟ್ಟ ಸಂಪ್ರದಾಯ. ಇದು ಕರೆಯೋದಿಲ್ಲ ರೀ, ಕರೆಕ್ಟ್ ಏನಿಲ್ಲ. ನಾನು ಸ್ವಲ್ಪ ಕಠೋರೆ ಆಡ್ತೀನಿ ಇಂಥದಾಗ. ಏನು ಜೀವನ ರೀ ಮಾರಾಯಂದು, ಮಹಾಯೋಗಿ. ಏನು ಮಾರಾಯ, ಆ ಮಹಾದೇವಿ ತಾಯಿ ಎಂಥ ಜ್ಞಾನ ಇದ್ದಿಲ್ಲ ರೀ ಅವ. ಕಲ್ಯಾಣ ಕ್ರಾಂತಿ ಆದ ನಂತರ ಎಲ್ಲರ ಹತ್ತತ್ತ ಚೆಲ್ಲಾಪಿಲಿಯಾಗಿ ಹೋದ್ರು ನೋಡ್ರಿ. ಯಾಕೆ ಆ ಘಟನೆ ನಡು ಬಂದಂತ ಹೇಳತ್ತೀನಿ. ಚೆಲ್ಲಾಪಿಲಿಯಾಗಿ ಹೋದರು. ಮಾರಾಯ ಕೇಳ್ತಾನ, ಊರು ಕೆಟ್ಟು ಸ್ವರೆ ಆಡುವಲ್ಲಿ ಆರಿಗಾರು ಇಲ್ಲ, ಇಲ್ಲಿ ಕ್ರಾಂತಿ ಆಯಿತು, ಯಾರಿಗ್ಯಾರು ದಿಕ್ಕಿಂದಂಗೆ ಆಗೋಯ್ತು. ಬಸವಣ್ಣ ಹೋದರು, ಬಸವಣ್ಣಲ್ಲಿ ಹೋದರು, ಪರಮದೇವರ ಹತ್ತೋದ್ರು, ಅಕ್ಕಮದಿ ಇತ್ತು, ಎಲ್ಲ ಹೋದ್ರಪ್ಪ. ನನಗೊಂದು ಐಕ್ಯ ಆಗ್ಲಿಕ್ಕೆ ನನಗೊಂದು ಕುರು ಹೇಳ ಅಂತ ಕೇಳ್ತಾನೆ. ಸತಿ ಕೇಳ್ತಾನೆ ರೀ, ನನ್ನೊಂದಷ್ಟು ಹಾವು ಹೇಳು, ಎಲ್ಲಿ ನಾವು ಲಿಂಗ ಇದ್ದಾಗ ಐಕ್ಯ ಆಗೋಣ ಹೇಳು ಅಂತ ಕೇಳ್ತಾನೆ. ಇಲ್ಲಿ ನೋಡ್ರಿ ಆ ತಾಯಿದು ಜ್ಞಾನ ಎಂಥದ್ದು, ಆ ತಾಯಿ ಅನುಭವ ಎಂಥದ್ದು ಅಂದರೆ ಆಶ್ಚರ್ಯ ಆಯ್ತು. ಅದೇ ತಕಯ್ಯ ಶಿವನಲ್ಲಿ ಕೂಡಿ ಏನೆಂಬ ಹನುಬಾಟ. ಯಾಕ್ರಿ ಇನ್ನೂ ಶಿವನಲ್ಲಿ ಹೋಗಿ ಬೆರಿಬೇಕನ್ನುವಂಥ ಹಂಬಲ ಇದೆಯಾ ನಿಮಗೆ? ನೀ ಮುನ್ನ ಆರೆಂದಿದ್ದೆ ಹೇಳ ಅಂತ ಕೇಳ್ತಾರೆ. ಇಲ್ಲಿ ತರ್ಕಿ ನೀ ಸ್ವಯಂ ಲಿಂಗಿ ಆಗೇ ಅಲ್ವಾ? ಎಂಥ ಮಾತ್ರಿ ನೋಡಿ. ಏನೇನು ಪ್ರಪಂಚದ ಎಲ್ಲಾರ ಯಾರು ಬಂದ್ರಂತ ವಿಮಾನ ತಂದನಂತ ಕೈಲಾಸ ಸುಮ್ಮನೆ ಕಥೆಗಳು ಇವೆಲ್ಲ ಪುರಾಣ ಕಥೆ ಶಾಸ್ತ್ರಿಗಳು ಬರೀತಾರೆ. ಅವೆಲ್ಲ ಖರೆ ಇರಲ್ಲ. ಏನಂತಾಳೆ, ಅಂಗಲಿಂಗ ಮಾಡ್ಕೊಂಡಿಲ್ಲ ನೀನು, ತನುಮನ ಲಿಂಗ ಆಗಿಲ್ವಾ? ಏನ್ರಿ ನಿಮ್ಮದು? ಅದೇ ತಕ್ಕಯ್ಯ ಶಿವನಲ್ಲಿ ಕೂಡೇನೆಂಬ ಹನುಬಾಟ. ಬಾಬಾ ಬಾಬಾ ಏನು ನಮ್ಮವ್ವ ಭಾರ ಅಭಿಮಾನ್ರಿ ನನಗೆ. ಎಂಥ ತಾಯಿ ರೇಖಿ ಅಂತ ಹೇಳ್ದ. ಆಗಂತಾನ, ಹೋ ಹೌದಲ್ಲ. ಹೇಳ್ತಾನೆ, ಸತ್ವಗೆಟ್ಟಲ್ಲಿ ದೇಹದಾಗ ಶಕ್ತಿ ಕಡಿಮೆ ಆದಾಗ ಕಾಷ್ಟವನ್ನು ಊರಿ ಹೇಳಬೇಕು, ಕಟ್ಟಿಗೆ ಕೈಯಾಗಿ ಹಿಡ್ಕೊಂಡು ಹೋಗ್ಬೇಕು. ವಯಸ್ಸಾದ ಮಾಡ್ತಾರಲ್ಲವ. ಸತ್ವಗೆಟ್ಟಲ್ಲಿ ಕಾಷ್ಟವನ್ನು ಊರಿ ನಡೆಯಬೇಕು. ಮತ್ತತ್ವ ಬಂದಲ್ಲಿ ಮರವೇ ಬಂದಾಗ ನಿಶ್ಚಯ ಹೇಳಿದಲ್ಲಿ ಮಹಾಪ್ರಸಾದನೇ ಕೈಗೊಳ್ಳಬೇಕು. ಖರೆ ಮಾರ್ಗದರ್ಶನ ಮಾಡಿದ್ರೆ ಮಹಾಪ್ರಸಾದ ಅಂತ ನಾವು ಸ್ವೀಕಾರ ಮಾಡಬೇಕು. ಇದು ನ್ಯಾಯ. ಸತಿ ಅಂತ ನಾವು ಮಾಡೋಲ್ಲ, ತಿರಸ್ಕಾರ ಮಾಡೋದು ನಿನ್ನ ಮಾತಿ ಅಂತನ್ರಿ. ನಿಮ್ಮಲ್ಲಿ ಸತಿಪೇತ ಭೇದ ಇಲ್ಲ ಬಸವಾದಿ ಶರಣರಲ್ಲಿ. ಪುರುಷಗೆ ಎಷ್ಟು ಹಕ್ಕಿದೆಯೋ ಸತಿಗೆ ಅಷ್ಟೇ ಹಕ್ಕಿದೆ ಇಲ್ಲಿ. ಸತಿಪತಿ ಭೇದ ಇಲ್ಲ. ಯಾಕೆ ಇವರು ಶರಣರು, ಸತಿಪತಿ ಭಾವ ಮೀರಿದವ್ರಿಗೆ ಶರಣರು ಅಂತ ಕರೀತಾರೆ. ಇದು ಸರಿಯಾಗಿ ತಿಳ್ಕೊಳ್ರಿ. ಬರ್ರಿ ಶರಣರ, ಬರ್ರಿ ಶರಣರಿ, ಹಾಗೆಲ್ಲ ಹಾದಿ ಬೀದಿಯವ್ರು ಶರಣರಾಗಕ್ಕೆ ಬರೋದೇ ಇಲ್ಲ. ಅದು ರೂಢಿ. ಇದು ಸತಿಪತಿ ಭಾವ ಮೀರಿದವ್ರು ಶರಣರು ಅಂತಾರ್ರಿ. ಏನು ಮಹಾದೇವಿ, ನೀನು ನನ್ನ ಭಕ್ತಿಗೆ ನೀನು ಶಕ್ತಿಯಾದ ಕಾರಣ ನೋಡ್ರಿ, ನನ್ನ ಭಕ್ತಿಗೆ ನೀ ಶಕ್ತಿಯಾಗಿದ್ದೀಯಾ, ಆಗ ನಿನ್ನ ಮಾತು ನಾನು ಮಹಾಪ್ರಸಾದ ಸ್ವೀಕಾರ ಮಾಡ್ತೀನಿ. ಆಯ್ತು, ಶಿವಯೋಧ ಮಗ್ನಾಗೋಣ ಅಂಥೇಳಿ ಲಿಂಗದಲ್ಲಿ ಮಗ್ನವಾಗಿ ಬಯಲಾಗ್ತಾರೆ. ಎಂಥ ತ್ಯಾಗರಿ ಇವ್ರದು. ಇದು ಶರಣರ ಸಂಘಕ್ಕೋಸ್ಕರವಾಗಿ ಒಬ್ಬ ಮಹಾರಾಜ ಭಗವಾನ್ ಬುದ್ಧ ರಾಜ್ಯ ತ್ಯಾಗ ಮಾಡಿ ಹೋಗಿದ್ದಕ್ಕೆ ಇಡೀ ವಿಶ್ವದಲ್ಲಿ 100 ದೇಶದೊಳಗೆ ಅವ್ರದ್ದು ಬುದ್ಧನ ಚರ್ಚೆ ಇದೆ. ಅವ್ರ ಸಂಸ್ಕೃತಿ 100 32 33 ದೇಶದೊಳಗೆ ಅವ್ರ ನಾಣ್ಯ ನಡೀತಾವೆ ಬುದ್ಧಂದು. ನಾನು ಸ್ವತಃ ಶ್ರೀಲಂಕಾ ನೋಡೀನಿ. ಎಲ್ಲಿ ನೋಡಿದ್ರೆ ಬುದ್ಧಂದೇ ಮೂರ್ತಿ, ಎಲ್ಲಿ ನೋಡಿದ್ರೆ ಬುದ್ಧ. ಕಿಲೋಮೀಟ್ರ್ ಮೇಲೆ ಒಂದಂದ್ರಿ, 2 ಕಿಲೋಮೀಟ್ರ್ ಒಂದಂದ್ರಿ. ಹಿಂಗೆ ರೋಡಿನ ಮೇಲೆ ಹಾಕಿಲ್ಲ ಅವ್ರು, ಪಕ್ಕದಾಗ ಹಿಂಗೆ ರೋಡಿಗೆ ಒಬ್ಬರು ಮುಟ್ಟಲ್ಲ. ನಮ್ಮಲ್ಲಿ ಹಂಗೆ ಇವ್ರ ಮೂರ್ತಿ ಇದ್ರೆ ಅವ್ರು ಅವಮಾನ ಮಾಡ್ತಾರೆ, ಅವ್ರ ಮೂರ್ತಿ ಇವ್ರ ಮಾನ. ದಿನ ನೋಡ್ತೀವಿ ಸುದ್ದಿ. ಏನು ಭಗವಾನ್ ಬುದ್ಧನ ಮೂರ್ತಿ, ಅದ್ಭುತ ಮೂರ್ತಿ ಮಾಡ್ತಾರೆ. ಎಲ್ಲರೂ ಗೌರವದಿಂದ ನೋಡ್ತಾರೆ. ಶ್ರೀಲಂಕಾಕ್ಕೆ ಹೋಗಿ ಉಳಿದಿದ್ದ 4 ದಿವಸ ನೋಡಿ ನನಗೆ ಖುಷಿ ಆಯ್ತು. ಏನಪ್ಪ ಬುದ್ಧನ ಎಂಥ ಸುಂದರ ಮೂರ್ತಿ, ಒಬ್ಬರು ಹಿಂಗೆ ಮುಟ್ಟಲ್ಲ ಇದು. ಮಲೇಷ್ಯಾ, ಅಲ್ಲಿ ಬುದ್ಧನ ಪ್ರಭಾವ ಇದೆ. ಯಾವುದದು ಸಿಂಗಾಪುರ, ಅಲ್ಲಿ ಬುದ್ಧನ ಬಗ್ಗೆ ಸಾಕಷ್ಟು ಪ್ರಭಾವ ಇದೆ.
ಅಲ್ಲಿ ಒಬ್ಬ ಬುದ್ಧನ ಒಬ್ಬ ಗೇಟ್ ಕಾಯ್ವಿದ್ದ, ಗೇಟ್ ಕಾಯ್ತಕ್ಕಂಥವ ಇದ್ದ ಅಲ್ಲಿ. ಅವ ಏನೇನೋ ಧಾರ್ಮಿಕ ಇದು ಮಾಡ್ತಿದ್ದ. ಎಲ್ಲ ಮಂದಿ ಸಿಂಗಾಪುರ್ ನೋಡೋಕ್ಕಂತ ಹೋಗಿದ್ರು, ನಾವು ಹೋಗಿಲ್ಲ, ಬೇಜಾರು ಪಟ್ಟು ಬೇಡಪ್ಪ ನಾ ಶಿವಯೋಗದಾಗ ಧ್ಯಾನದ ಕೂಡ್ಬೇಕಂತ ಅಂದು ಅಂಗಳ ಹಿಂಗೆ ಓಡಾಡ್ತಿದ್ದೆ. ಅವ ಬಂದವ, ನೀವು ಎಲ್ಲಿನವರು ಏನಿಲ್ಲ ಅಂತ ಕೇಳ್ದ. ಅವನು ಸ್ವಲ್ಪ ಹಿಂದಿ ಬರ್ತಿತ್ತು, ಇಂಗ್ಲೀಷು ಬರ್ತಿತ್ತು, ಹಿಂದಿ ಬರ್ತಿತ್ತು. ಅವ ಅಂದ, ಎಲ್ಲಿನೋ ಕರ್ನಾಟಕ ಹಿಂಗೆ ಅಂದೇವು. ಯಾವ ಸಂಸ್ಕೃತಿ ಏನು ಹಚ್ಚಿರಲ್ಲ, ಇದೇನು ಹಾಕಿರಲ್ಲ, ಯಾವ ದೇವ್ರಿಗೆ ನಡೀತೀರಿ ನೀವು, ನಿಮ್ಮ ಗುರು ಯಾರು? ಬಸವಣ್ಣ. ನಮ್ಗೆ ಹಿಂಗೆ ದೇವ್ರು ಕೊಟ್ಟನು, ಇದು ಹೆಂಗೆ ದೇವರು ಏನಿಲ್ಲ ಅಂದ್ರೆ ಅವ್ನಿಗೆ ಸರಿಯಾಗಿ ಕುಂತು ಹೇಳಿದೆ. 15-20 ನಿಮಿಷ ಈ ಲಿಂಗದ ಬಗ್ಗೆ ಹೇಳಿದೆ. ಇದು ಎಲ್ಲರೂ ಧರಿಸ್ಬೋದಾ ಅಂದ. ಹೌದು ಅಂದೆ. ಇದನ್ನ ಏನಾಗ್ತದೆ ಶಿವಯೋಗದ ಬಗ್ಗೆ ಒಂದು ಎರಡು ಮಾತಾಡಿ ನಾನು ಕೊಡ್ತೀರಿ ಅನ್ನೋದು ಕೇಳ್ದವ. ಆಯ್ತು, ಕಟ್ಟಿ ಮೇಲೆ ರೀ, ಅಲ್ಲೇ ಕಟ್ಟಿ ಮೇಲೆ ಕೂತವನು ಈ ಬತ್ತಿ ಹಚ್ಚಿ ಕೈಯಲ್ಲಿ ಲಿಂಗ ಕೊಟ್ಟ ಅವನಿಗೆ. ನಾನು ಸಿಂಗಾಪುರದಾಗ ಆ ದೇಶದಾಗ ಬುದ್ಧಂದು ಇದೆ ಅಂತ ಹೇಳ್ತೀನಿ, ನಮ್ದು ಯಾಕಿಲ್ಲ? ಹೀಗೆ ಒಂದು ಮೂಳಿ ಮಾರಾಯ ಬಂದ. ಮತ್ತು ಯಾರು ಬಂದರು? ಬೊಂತದೇವನ ತಂಗಿನೋ ಯಾರು, ಒಟ್ಟು ರಾಜಕುಮಾರಿ, ಕಾಶ್ಮೀರ ದೇಶದ ರಾಜಕುಮಾರಿ ಬೊಂತದೇವಿ ಬಂದರು ಇಲ್ಲಿ ಅನುಭವ ಟಪ್ಕ. ಒಟ್ಟು ರಾಜಕುಮಾರಿ ಅಂತಾರೆ. ನಮ್ಗೆ ಅನಿಸಿನ ಮಟ್ಟಿಗೆ ರಾಜ ಬಂದನಂದ್ರೆ ತಂಗಿನೇ ಬಂದಿರ್ಬೋದು, ನಾನು ಊಹೆ ಅದ. ಇದು ಇನ್ನೂ ಆಧಾರ ಸಿಕ್ಕಿಲ್ಲ. ಏನು ತಾಯಿ ರೇಖಿ ಬರೋ ಕಾಲಕ್ಕೆ ಅಲ್ಲಿ ಕರ್ನಾಟಕದಲ್ಲಿ ಯಾರೋ ಅಕ್ಕ ಮಾದೀವಿ ಅಂತ ದಿಗಂಬರಾಗಿ ಬರ್ತಾಳಂತೆ, ಹೋಗ್ಯಾಳಂತೆ. ನಾನು ಹಾಗೆ ಹೋಗಬೇಕು. ಆಕಿನ ತಲೆಯಾಗ ಬಂತ್ರಿ ಹಿಂಗೆ. ಹಾಗೆ ದಿಗಂಬರಿಗೆ ಬರೋ ಕಾಲಕ್ಕೆ ನಿಮ್ಮಂಥ ತಾಯಿದರು, ಏ ಮಗ ಎಲ್ಲಿ ನಡೆದಿ ನೀನು? ಹಿಂಗೆ ನಡೆದೀನಿ. ಯಾಕೆ ಹಿಂಗೆ? ಅಲ್ಲಿ ಅಕ್ಕ ಮಾದಿ ಹಿಂಗೆ ಹೋಗ್ಯಾಳಂತಾನೆ. ಹಂಗೆ ಹೋಗಕ್ಕೆ ಹೋಗ್ಬೇಡಮ್ಮ, ಈ ಲೋಕ ಸರಿಯಿಲ್ಲ. ಕೌದಿ ಒಕ್ಕೊತ್ತು ಬಂದಿರಂತವ್ರು, ಹಳದ ಹೋಗಿ ಕೌದಿ ಒಕ್ಕೊಟ್ಟು ಹೊಂಟ್ರೆ ಈ ಕೌದಿ ಸುತ್ಕೋ ಹೋಗಿ ನೀನು ಅಂತ. ಕೌದಿ ಸುತ್ಕೊಂಡು ಬಂದಳಂತ. ಆಕಿನ ಹೆಸರು ಬೊಂತಾದೇವಿ ಅಂತ ಬಿತ್ತು. ಬೊಂತ ಅಂದ್ರೆ ಕೌದಿರೇವ, ನಿಮ್ಮ ಕಡೆ ಅಂತಿರ್ಬೇಕಲ್ಲ ಬೊಂತೆ ಅಂತ. ಬೊಂತಿ ಅಂದ್ರೆ ಕೌದಿ, ತೆಲುಗುದ ಬೊಂತ ಅಂತಾರೆ ಅದಕ್ಕೆ. ನಮ್ಮ ಕನ್ನಡದಾಗೂ ಬರ್ತಾನೆ ಡಿಕ್ಷನರಿ ತೆಗೆದು ನೋಡ್ರಿ. ಬೊಂತಿ ಅಂದ್ರೆ ಕೌದಿ ಸುತ್ಕೊಂಡು ಬರೋಕ್ಕೆ. ಗುಪ್ತವಾಗಿ ಅನುಭವ ಉಂಟದ ಕೂಡಕ್ಕೆ, ಅನುಭವ ಕೇಳೋಕ್ಕೆ, ಗುಪ್ತವಾಗಿ ಎಲ್ಲೋ ಕುಂತು ಶಿವಯೋಗ ಮಾಡ್ಕೋತ ಕೂಡಕ್ಕೆ. ಯಾರಿಗೆ ಪತ ಇಲ್ಲ. ಮರಳು ಶಂಕರ ದೇವರಂಗೆ ಏನು ಶರಣರಾಗ್ಯಾರಿ ಅವರು. ಅದ್ಭುತ ಯೋಗಿಣಿ ಬಿಡಾಡಿ ಅಂತ ವಚನ ಮುದ್ರಿಕೆ ಇದೆ ನೋಡ್ರಿ, ಅವ್ರ ವಚನ. ಬೊಂತಾದೇವಿ ಬಂದಳು. ಈ ಕಡೆ ಉಳಿವೆ ಆಚಿದಿಂದ ಸಾತವ ಬಂದಳು. ದಂಪತಿ ಇಬ್ಬರು, ಸಾತವ ಮೇದಾರ್ ಕೇತಯ್ಯ. ಇವರಿಬ್ಬರು ಅಲ್ಲಿಂದ ಬಂದರು. ಕಲ್ಯಾಣಕ್ಕೆ ಹೆಂಗೆ ಬಂದರು? ಶರಣರ ಸಂಘಕ್ಕೆ ಹೆಂಗೆ ಬಂದಾರ? ನಮ್ಮನ್ನು ಒಬ್ಬರು ಶರಣರು ಅಂತ ಹೇಳ್ಕೊತಾರೆ, ಮತ್ತೊಬ್ಬ ಶರಣರು ಅಂದ್ರೆ ಒಬ್ರಿಗೆ ಕಂಡ್ರೆ ಒಬ್ರಿಗಾಗಲ್ಲ ಆಗಲ್ಲ. ಅವ್ರು ಮಾತಾಡೋ ಇವ್ರು ವಿರುದ್ಧ ಮಾಡ್ತಾರೆ, ಇವ್ರು ಮಾತಾಡೋ ಅವ್ರು ವಿರುದ್ಧ ಮಾಡ್ತಾರೆ. ಈಗಿನ ಕತೆ ನಮ್ಮದು. ಆ ಸಾತವ ನಮ್ಮ ಕಡೆ ಶರಣರನ್ನ ಹೋಗಿ ಅಲ್ಲಿ ಬಸವಾದಿ ಶರಣರ ತತ್ವ ಬಿತ್ತೋದ್ರಿಂದ ಆ ಎಮ್ಮ ಪರಿವರ್ತನೆ ಆದರು. ಎಲ್ಲಿಂದ ಬಂದಿರಿ, ಹೆಂಗೆ ಬಂದಿರಿ, ಏನಿದು ಲಿಂಗ ಅಂದ್ರೆ ಏನು, ಅಂಗ ಅಂದ್ರೆ ಏನು, ಇದು ಯಾಕೆ ಮಾಡಬೇಕು, ಏನಿಲ್ಲ ಅಂದ್ರೆ ಸರಿಯಾಗಿ ನಮ್ಮ ಚರಜಂಗಮ ಹೋಗ್ತಿರಲ್ಲ ಪ್ರಸಾರಕ್ಕೆ. 196,000 ಜನ ಇದ್ದರು ಪ್ರಚಾರ ಮಾಡೋರು. 770 ಜನ ಪಾರ್ಲಿಮೆಂಟ್ ಮೆಂಬರ್ ಇದ್ದಂಗೆ ಅನುಭವ ಮಂಟಪ ಡಿಸಿಷನ್ ತೊಗೊಂಬವ್ರಿದ್ರು ಚರ್ಚೆ ಮಾಡಿ. ಇವರು ನಮ್ಮ ಅನುಭವ ಮಂಟಪ ಚಿತ್ರ ಆಗ್ಯಂತ 770 ಜನ ಇದ್ದರು. ಇವರು ಯಾವುದೇ ಜಾತಿ ಮತ ಧರ್ಮ ಪಂಥ ಚರ್ಚೆ ಮಾಡ್ತಿದ್ದಿಲ್ಲ. ಮನುಷ್ಯನಾಗಿ ಹುಟ್ಟಿದ ನಂತರ ಏನಾಗಬೇಕು, ಯಾವ ಪರಾತ್ಪರ ವಸ್ತುವಿನಿಂದ ಬಂದಿದೆಯಾ ಆ ಸ್ವರೂಪ ನೀನಾಗಬೇಕು. ಇದು ಸಿದ್ಧಾಂತ ಶರಣರು. ಆಮೇಲೆ ಇವೆಲ್ಲ ಬಂದು ಆಮೇಲೆ ಧರ್ಮ ಕರ್ಮ ಆಮೇಲೆ ಆಗಿದ್ದೀವು. ಇವೆಲ್ಲ ಹಿಂದಿನಿಂದ ಅಲ್ಲದು. ಬಸವಣ್ಣವ್ರು ದಯಕ್ಕೆ ಧರ್ಮ ಅಂತಾರೆ, ಪ್ರಾಮಾಣಿಕತೆಗೆ ಧರ್ಮ ಅಂತಾರೆ, ಸತ್ಯಕ್ಕೆ ಧರ್ಮ ಅಂತಾರೆ. ಈ ಅಂಗ ಲಿಂಗ ಸ್ವರೂಪಿ ಆಗಿದ್ದಕ್ಕೆ ಲಿಂಗಾಯತ ಅಂತಾರೆ. ಮನಸ್ಸು ಲಿಂಗ ಸ್ವರೂಪಿ ಆಗಿದ್ದಕ್ಕೆ, ಅಂತಃಕರಣ ಲಿಂಗ ಸ್ವರೂಪಿ ಆಗಿದ್ದಕ್ಕೆ ಲಿಂಗ ಸ್ವಾಯತ್ತ ಅಂತಾರೆ. ಇದು ಲಿಂಗಾಯತ, ಇದು ಲಿಂಗ ಸ್ವಾಯತ್ತ. ಆಮೇಲೆ ನಮ್ಮ ಭಾವ ಅದು ಲಿಂಗಮಯ ಆಯಿತು ಅಂದರೆ ಅದಕ್ಕೆ ಭಾವಕ್ಕೆ ಭಾವಲಿಂಗ, ಲಿಂಗ ಸನ್ನಿಹಿತ ಅಂತಾರೆ. ಆಯತಿ ಲಿಂಗ ತನುವಿಗೆ, ಸ್ವಾಯತಿ ಲಿಂಗ ಮನಸ್ಸಿಗೆ, ಸನ್ನಿಹಿತ ಲಿಂಗ ಭಾವಕ್ಕೆ. ಸ್ಥೂಲಾಂಗಕ್ಕೆ ಆಯತ ಲಿಂಗ, ಸೂಕ್ಷ್ಮಾಂಗಕ್ಕೆ ಸ್ವಾಯತ ಲಿಂಗ, ಕಾರಣಾಂಗಕ್ಕೆ ಸನ್ನಿಹಿತ ಲಿಂಗ. ಈ ಆಯತ ಸ್ವಾಯತ್ತ ಸನ್ನಿಹಿತ ಮೂರನ್ನು ಯಾರು ಅಳವಡಿಸ್ಕೊಳ್ತಾರೋ ಅವ್ರಿಗೆ ಮುಂದಿನ ಸ್ಟೇಜ್ ಬರೋದು ಲಿಂಗವಂತ ಅಂತ. ಅವ್ರ ಲಿಂಗ ಪದವಿ ಇದು, ಉನ್ನತವಾದಂಥ ಪದವಿ ಇದು. ಅದಕ್ಕೆ ಚನ್ನಬಸವಣ್ಣ ಹೇಳ್ತಾರೆ ನೋಡ್ರಿ, ಕೂಡಲ ಚಂದ ಸಂಗಮ ದೇವಯ್ಯ, ಶೀಲವಂತರಲ್ಲ ಶೀಲವಂತರಯ್ಯ, ಭಾಷೆವಂತರಲ್ಲ ಭಾಷೆವಂತರಯ್ಯ, ನೇಮವಂತರಲ್ಲ ನೇಮವಂತರಯ್ಯ ನೋಡ್ರಿ. ಆದರೆ ಸಂಗನ ಬಸವಣ್ಣನೊಬ್ಬನೇ ಲಿಂಗವಂತನಯ್ಯ ಅಂತ. ಯಾಕಂದ್ರು ಇದರೊಂದು ವಿಶೇಷತೆ ಇದೆ. ಲಿಂಗವಂತ ಲಿಂಗಾಯತ ಪದಾರ್ಥ ಒಂದೇ ಅಲ್ಲ, ಇಲ್ಲಿ ಅವಸ್ಥೆಗಳದಾವು ಅಂದ್ರೆ ಬೇರೆ ಅಲ್ಲದು. ಇದು ತನುವಿಗೆ ಲಿಂಗಾಯತ ಅಂತಾರೆ, ಮನಸ್ಸಿಗೆ ಲಿಂಗ ಸನ್ನಿಹಿತ ಅಂತಾರೆ, ಭಾವಕ್ಕೆ ಲಿಂಗ ಸನ್ನಿಹಿತ ಅಂತಾರೆ.
ಇದು ಆಯತ, ಇದು ಸ್ವಾಯತ್ತ, ಸನ್ನಿಹಿತ. ಇವು 3 ಅಳವಡಿಸ್ಕೊಂಡವ್ರು ಯಾರೋ ಅದು ಒಂದಕ್ಕೊಂದು ಬೆರ್ತಾವ. ಇದು ಮುಂದಿನ ಗಟ್ಟಿಗೊಂಡಂಥ ಪದವಿ ಲಿಂಗವಂತ ಅಂತ ಕರೀತಾರೆ. ಆ ಲಿಂಗವಂತ ಪದವಿ ಪಡೆದವನಿಗೆ ಮುಂದೆ ಶರಣ ಪದವಿ ಬರ್ತವೆ. ಇದು ನಮ್ಮ ತತ್ವ ಹೇಗಿದೆ. ಹಂಗೆ ಅವರು ಆ ತತ್ವ ತಿಳ್ಕೊಂಡು ಹೊಂಟ್ರಿ ಕಡೆ. ಅವ್ರಿಗೆ ಪಾಪ ಗರೀಬ್ ಮಂದಿ ಮೇದಾರ ಅಂದ್ರೆ ಗೊತ್ತಲ್ಲ, ನಿಮ್ಮಲ್ಲಿ ಇರ್ತಾರ, ಬುಟ್ಟಿ ಹೆಣಿತಾರೆ ನೋಡಿರಿ, ಬಿದಿರಿನ ಬುಟ್ಟಿ. ಅವನು ಬಿಟ್ಟರು. ಬೇಲೂರು ಅವ್ರ ಊರು, ಉಳುವಿ ಆಚೆಗೆ ಬರ್ತದೆ ಬೈಲಿನೊಳಗೆ, ಬೇಲೂರು. ಅಲ್ಲಿಂದ ಬಿಟ್ಟು ಕಲ್ಯಾಣಕ್ಕೆ ಬಂದರು. ಬುಟ್ಟಿ ಬೀದರ್ ತರೋದು, ಬುಟ್ಟಿ ಹೆಣೆದು. ನಮ್ಮ ಬೀದರ್ನಲ್ಲಿ ಅವ್ರ ಸಮಾಧಿ ಇದೆ. ಈಗ ಬೀದರ್ನಲ್ಲಿದೆ ಸಮಾಧಿ ಅವರು. ಮೇದಾರಕೇತನೇ ಸಮಾಧಿ ಅಂತ ಇದೆ ಅಲ್ಲಿ ಬೀದರ್ದಾಗ. ಬೀದರು ಭಾಳ ಇತ್ತು ಬೀದರ್ಕ, ಬಹುಶಃ ಅಲ್ಲಿಂದೇ ಹೋಯ್ತಿದ್ರು ಅಂತ ಕಾಣ್ತದೆ. ಅವು ಬುಟ್ಟಿ ಮಾರಿ ಮಾರಾಟ ಮಾಡ್ತಿದ್ರು. ಎಂಥ ಜೀವನ ರೀ ಅವ್ರದ್ದು. ಬುಟ್ಟಿ ಮಾರ್ಕೋತ ಬುಟ್ಟಿ ಮರ ಇವೆಲ್ಲ ಮಾರ್ಕೋತ ಮನೆ ಮಾರಾಟಕ್ಕೆ ಓಡಾಡೋ ಕಾಲ ಕೊಂಡೆ ಮಂಚಣ್ಣ ಅಂತ ಹೆಸರು ಕೇಳಿರಲ್ಲ ತಾವು. ಬಸವಣ್ಣವ್ರಿಗೆ ವಿರೋಧಿದ್ರು ನೋಡ್ರಿ ಕೊಂಡೆ ಮಂಚಣ್ಣ ಅಂತ. ಅವನ ಹೆಂಡತಿ ಲಕ್ಷ್ಮಮ್ಮ. ಇಲ್ಲಿ ಮಾರ್ಕೋತ ಹೋದಾಗ ಆ ಲಕ್ಷ್ಮಮ್ಮ ಖರೀದಿ ತೊಗೋತಾಳೆ. ಕೊಂಡೆ ಮಂಚಣ್ಣ ಮಂತ್ರಿ, ಅವನ ಹೆಂಡತಿ ಖರೀದಿ ತೊಗೊಂಡಾಗ ಅಲ್ಲೇ ನೀವು ಯಾಕೆ ಹಿಂಗೆ ಹಣ್ಣಿ ಮೇಲೆ ಏನೋ ಹಚ್ಚಿರಲ್ಲ, ಏನು ಕೊಳ್ಳಕ್ಕೆ ಹಾಕಿರಿ, ಏನದ ನಿಮ್ಮದು ಅಂತ ಕೇಳ್ತಾಳಕ್ಕೆ. ಅದೆಲ್ಲ ಇಲ್ಲಿ ಅನುಭವ ಮಂಟಪಿದೆ ಅಪ್ಪ ಬಸವಣ್ಣ ಎಲ್ಲ ಕೇಳಿ ನಾನು ಹಿಂಗೆ ಅನುಭವ ಮಂಟಪಿದೆ ಅಂತ ಏನೋ ಬಸವಣ್ಣ ಅಂತ. ಅವ್ನು ಮನೆಯಿಂದ ಹೊರಗೆ ಬರ್ತಿಲ್ಲ ಪಾಪ, ದೊಡ್ಡ ಮಂದಿ ಅವರು ಬ್ರಾಹ್ಮಣರು. ಆ ವಿವರ ಕೇಳ್ತಾಳಕ್ಕೆ. ಹೀಗಿದೆ ನಮ್ಮದು, ಅಲ್ಲಿ ಎಲ್ಲರಿಗೂ ಸಮಾನತೆ ಇದೆ, ಇಲ್ಲ ಸ್ತ್ರೀಯಾರಿಗೂ ಇದೆಯಾ? ಹೌದು ಸ್ತ್ರೀಯಾರಿಗೂ ಇದೆ ನಮ್ಮಲ್ಲಿ ಹೆಣ್ಣುಗೊಂಡು ಬೀದಲ್ಲ ಅಂತ ಹೇಳಿದಾಗ ಆಕೆ ಪಕ್ಕಾ ಬಸವ ಭಕ್ತಳಾಯ್ತಳ್ರಿ. ಮನೆಗವ ಬಸವಣ್ಣ ವಿರೋಧ. ಲಕ್ಷ್ಮಮ್ಮ ಪಕ್ಕಾ ಬಸವಣ್ಣ ಭಕ್ತ. ಸಂಘ ಹೆಂಗೆ ಮಾಡಿದ ಅಂತ ಕೇಳ್ತೀನಿ ನಿಮಗೆ. ಇದು ಎಂಥ ಸಂಘ ಇದು? ವಚನ ಬರ್ದಳಕ್ಕಿ ಕೂಡ. ಮೇಲು ಜಾತಿ ಎಂಬ ತೂತರ ಮೆಚ್ಚ ಅನ್ನುವಂಥ ಮಾತು ಆಕಿನ ವಚನದಾಗ ಬರ್ತದೆ. ಆಕೆ ಹಾಂಗೆ ಬಂದವು. ಈಕೆ ಸಾತವನ ಪ್ರಭಾವ, ಅದು ಮೇದರ ಕೇತನ ಪ್ರಭಾವ, ಅದು ಭಾಳ ಅದ್ಭುತ. ಅದು ಮುಂದಿನ ಸಲ ಹೇಳ್ತೀನಿ. ಇನ್ನೊಂದು 1-2 ದಿವಸ ಇದ್ದಾಗ ಒಂದು ವಿಷಯ ಬರ್ತದೆ. ಮೇದರ ಕೇತನಿಗೆ ಬಸವಣ್ಣಿಗೆ ಎಷ್ಟು ಸಂಬಂಧ ಇತ್ತು ಅನ್ನೋದು. ಅದು ಕೆಲವೊಂದು ಘಟನೆ ಬರ್ತಾವೆ ಅಲ್ಲಿ. ಇದೇ ಥರ ಅನೇಕ ಶರಣರು ಬಂದರು. ಇವರು ಸಾಮಾನ್ಯರಾದು ಹೇಳಿದ್ದು. ಒಬ್ಬ ಕಾಶ್ಮೀರ ರಾಜ, ಕಾಶ್ಮೀರದ ರಾಜಕುಮಾರಿ. ಇವರು ರಾಜರು ಮಹಾರಾಜರು ಬಂದಕ್ಕೆ ಒಂದು ಉದಾಹರಣೆ. ಒರಿಸ್ಸಾದ ಸುಜ್ಞಾನಿ ದೇವ ಅಂತ ಬರ್ತಾನೆ ರೀ. ಒರಿಸ್ಸಾದಿಂದ ಸುಜ್ಞಾನಿ ದೇವ ಅವನ ಹೆಸರು. ಸುಜ್ಞಾನಿ ದೇವ ಬರೋ ಕಾಲಕ್ಕೆ ಅವ ಪ್ರಸಾರಕ್ಕೆ ಹೋಗ್ತಿದ್ದ ಇಲ್ಲಿಂದೆ. ಹೋಗಿ ಬರೋ ಕಾಲಕ್ಕೆ ಅವನಿಗೊಬ್ಬ ಮಧ್ಯದಲ್ಲಿ ಒಬ್ಬ ಕಳ್ಳ ಗಂಟು ಬಿದ್ದ. ಅವನ ಹೆಸರು ಮತಂಗ ತಮ್ಮ, ಕಳ್ಳನ ಹೆಸರು. ಸುಲಿಗೆ ಮಾಡಿದೆ ಅವನ ಕೆಲಸ. ಇನ್ನೊಬ್ಬನು ಸುಲಿಗೆ ಮಾಡವ. ಅವ ಇವನಿಗೆ ಏನಿದೆ ತೆಗಿ ಅಂತ ಕುಂತ. ಅಲ್ಲೋ ನನ್ನ ತೆರೆಯತ್ತದೋ ಈಗ ಜೋಳಿಗೆಗೆ ನೋಡಿಕ ವಚನಗಳು ಕಟ್ಟದವ. ಮತ್ತೇನಿದೆ ಇದು ಯಾನು ಇದು ಅಂದ. ಇವು ವಚನದವ. ಹಂಗಂದ್ರೆ ಯಾನು? ಇದರ ಜ್ಞಾನದ. ಆ ಜ್ಞಾನ ಅಂದ್ರೆ ಯಾನು? ಅವನು ಕುಂತು ಬೋಧೆ ಮಾಡ್ದ. ಅಲ್ರಿ ನಾ ಇಂಥ ಕಳ್ತನ ಮಾಡವಿದ್ದೀನಿ, ನಮಗೇನು ಉಪಯೋಗ ಇದು ಅಂದ. ತೊಗೋಬೇಕಾದ್ರೆ ವಚನ ಕಟ್ಟನು. ನಾ ಏನು ಮಾಡಲಿ ತೊಗೊಂಡು? ಇಲ್ಲಪ್ಪ ಇದರ ಮಹಾಜ್ಞಾನದ, ನೀನೇ ದೇವರಾಯ್ತು ನೋಡು. ದೇವರು ನನ್ನಂಥ ಕಳ್ಳ ಹೌದು, ನೀ ಬಿಟ್ಬಿಡು, ಸತ್ಯವಂತನಾಗು, ಬರೋಬ್ಬರಿ ಕಳ್ಳ ಹೋಗಿ ನೀ ದೇವರಾಯ್ತಿ, ನೀನೇ ಲಿಂಗ ಆಯ್ತಿ. ಸುಗಂಧ ಹೌದಾ? ಇದು ಎಲ್ಲಿದೆ ಇದು? ಕಲ್ಯಾಣದಾಗ. ನಾ ಬರಲೇನು, ನಡಿ ಅಂತ ಕರ್ಕೊಂಡು ಬರ್ತಾನೆ ರೀ. ಪರಿವರ್ತನೆ ಆಗಿ ಅವನಿಗೆ ದೀಕ್ಷೆ ತೊಗೊಂಡು ಹಣಿಮಾಲ ಬಸವನ್ನ ಧರಿಸ್ಕೊಂಡು ಕೊಳ್ಳಕ್ಕೆ ಒಂದು ಲಿಂಗ ಹಾಕ್ಕೊಂಡು ಒಂದು ರುದ್ರಾಕ್ಷಿ ಹಾಕ್ಕೊಂಡು ಬಂದ್ರಿ. ಮಹಾಗುರು ಬಸವೇಶ್ವರಿಗೆ ಪರಿಚಯ ಮಾಡಿಸ್ಬೇಕಂತಾರ ಸುಜ್ಞಾನಿ ದೇವ ಇವನಿಗೆ. ಇವು ಎಂಥವಿದೆ ಹೆಂಗಾಗ್ಯಾನಂತ ತಂದು ಪರಿಚಯ ಮಾಡ್ತಾರೆ. ಯಪ್ಪ ಹಿಂಗಿದ್ದೆ ಹಿಂಗೆ ಬಂದ ನೋಡ್ದೀವ ಅಂತ. ಬಸವಣ್ಣವ್ರು ಹೆಂಗಿದ್ರು ಗೊತ್ತೇನು ರೀ? ಎಂಥ ಹೃದಯ ಇತ್ತು ಅವ್ರದ್ದು. ಓಹೋ ನನ್ನಯ್ಯ ಅಂದರು. ಓಹೋ ನನ್ನಯ್ಯ ಅಂಥಲ್ಲಿ ಬಿಟ್ಟು ನೀ ಈ ಮಾರ್ಗಕ್ಕೆ ಬಂದಿಲ್ಲಪ್ಪ. ಓಹೋ ನನ್ನಯ್ಯ, ನಮ್ಮಪ್ಪ ಅಮ್ಮ ಮಾತು. ಓ ನನ್ನಯ್ಯ ಅಂದರು. ಅವನ ಹೆಸರು ಶಿವಶರಣ ನನ್ನಯ್ಯ ಅಂತ ಬಿದ್ದದು. ಅವನೇ ಶಿವಶರಣ ನನ್ನಯ್ಯ. ಎಷ್ಟು ಜನ ಪರಿವರ್ತನೆ ಆದರೂ ದೊಡ್ಡ ಶರಣ ಅದವ. ದಾಸೋದಾಗಿ ಅವು ಕಾಯಕ ಮಾಡ್ಕೊತ ಉಳಿದು ಬಿಟ್ಟವು. ಶಿವಶರಣ ನನ್ನಯ್ಯ. ಹೀಗೆ ಶರಣರು ಹಲವರು ಬಂದ್ರಪ್ಪ. ಸಾಮಾನ್ಯರು ಬಂದರು, ರಾಜರು ಬಂದರು, ಮಹಾರಾಜರು ಬಂದರು. ಇನ್ನು ಅಧ್ಯಾತ್ಮ ಜೀವಿಗಳು, ಯೋಗಿಗಳು, ತಪಸ್ವಿಗಳು, ಏನೇನೋ ಸಿದ್ಧಿ ಪಡೆದವರು ಅವ್ರು ಬರಬೇಕಲ್ಲ. ಅವ್ರು ಬಂದರು. ಯಾರ್ಯಾರು ಬಂದರು? ಪ್ರಮುಖರಲ್ಲಿ ಬಂದವರು ಅಲ್ಲಂ ಪ್ರಭುದೇವರು. ಬರ್ತಾ ಸೊಲ್ಲಾಪುರಕ್ಕೆ ಬಂದು ಅವೇನು ಗುಡಿ ಗುಂಡಾರ ಕಟ್ಕೋತ ಕುಂತಿದ್ರು. ನಾಡ್ದ ಮಹೇಶ್ವರ ಸ್ಥಳ ಬರ್ತದೆ, ಅದರ ತೊಗೋತೀನಿ. ಅದು ಸುಮ್ಮನೆ ಅದಕ್ಕೆ ಸಂದರ್ಭಕ್ಕೆ ನಾನು ಉಪಯೋಗ ಮಾಡ್ಕೋತೀನಿ. ಈಗ
ಗುಡಿ ಗುಂಡಾರ ಯಾಕೆ ಕಟ್ಲತ್ತಿದ್ದೋ ಹುಚ್ಚಪ್ಪ? ದೇಹನೇ ದೇವಾಲಯ ಅದ, ಒಳಗೆ ಪ್ರಾಣನೇ ಲಿಂಗ ಇದೆ, ಮತ್ತು ಹೊರಗೆ ಯಾಕೆ ಗುಡಿ ಕಟ್ಟಿ ಲಿಂಗ ಕೂಡಿಸ್ತಿ? ಅದು ದೇವರು ಹುಚ್ಚಪ್ಪ, ದೇವರು ಜಗದ್ವ್ಯಾಪಿ ಅಲ್ಲ, ಜಗತ್ತು ದೇವನ ಒಳಗದ. ಅವನು ಎಲ್ಲಿ ಗುಡಿ ಕಟ್ತಿ ಚೌಕಟ್ಟು ಹಾಕಿ ಅದು ಒಳಗೆ ಹ್ಯಾಂಗೆ ಹಿಡಿತಾನವ ಅಂತ ಪ್ರಭುದೇವ್ರು ಹೇಳ್ತಾರೆ. ಅವ್ನಿಗೆ ಆಶ್ಚರ್ಯ ಕಾಣುತ್ತೆ ಹೇಗೆ ಇದು ಅಂತ. ಇಲ್ಲಪ್ಪ, ಅದು ಜಗತ್ತನ್ನೇ ತನ್ನ ಒಳಗೆ ಇಟ್ಕೊಂಡಂಥ ಮಹಾಘನ ವಸ್ತು, ಅದಕ್ಕೆ ಗುಡೆ ಹ್ಯಾಂಗೆ ಹಿಡಿಸ್ತೀನಿ ನೀನು ಅಂತ. ಇದು ಶರಣ ತತ್ವಲ್ಲ. ಅವ್ನಿಗೆ ಆಶ್ಚರ್ಯ ಆಯಿತು. ಮಾಡಿದ ತಪ್ಪಿದೆಯಾ? ಹೌದು, ತಪ್ಪು, ಮಾಡೋಕ್ಕೆ ಹೋಗಬೇಡ. ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಬಂದು ಮನ್ಯಾಗ ಸ್ನಾನ ಆಗಿ ಪೂಜೆ ಆಗಿ ಪ್ರಭುದೇವ್ರ ಪೂಜೆ ನಡೀತದೆ. ಪೂಜೆ ಮಾಡ್ತಾರೆ, ಮಗ್ನ ಆಗ್ತಾರೆ, ಇಷ್ಟು ಲಿಂಗದೊಳಗೆ ಮಗ್ನ ಆಗ್ತಾರೆ. ಅಲ್ರಿ, ಹೊರಗೆ ದೇವ್ರು ಬ್ಯಾಡ ಅಂತಾರೆ, ಇದೊಂದು ಹೊರಗೆ ಕೈಯಾಗ ಒಂದು ದೇವ್ರು ಹಿಡ್ಕೊಂಡು ಕುಂತಾನೆ, ಇದೇನಿದು ಅಂತ ಕೇಳ್ತಾನವ. ವಚನ ಬಳಸಲ್ಲ ನಾನು, ಉದ್ದು ಹೋಗ್ತದೆ. ಅಯ್ಯ, ನಿಮ್ಮ ಕರಸ್ಥಲದಲ್ಲಿ ಇದ್ದದ್ದು ಇಟ್ಟುಕೊಂಡಂಥ ಕಾರಣ ಹೇಳು ಅಂತ ಕೇಳ್ತಾನೆ. ಇದು ಯಾಕೆ ಧರಿಸಿ ನೀನೇ ಸ್ವತಃ ದೇವರಿದ್ದಿ. ಅಲ್ಲಂಪುರಮನೆ ಸ್ವತಃ ದೇವರಲ್ಲ, ನಡೆದಾಡೋ ದೇವರು. ಹಾಂ, ನೀವೇ ನಡೆದಾಡೋ ಕಪಿಲಚಿದ್ದ ಮಲ್ಲಿಕಾರ್ಜುನನೇ ಬಂದನ ತಿಳ್ಕೊಂಡಿದ್ದೆ ನಾನು. ತಾನೇ ದೇವರು ಅಂತ ಈಗ ನನಗೆ ಹೇಳಿದ್ರಿ. ನಿನ್ನ ಒಳಗೆ ದೇವ್ರದೋ ನೀನೇ ದೇವರು ಅಂತ ಹೇಳಿದ್ರಿ, ಮನೆಗೆ ಕೈಯಾಗಿ ಹಾಕಿ ಹಿಡ್ಕೊಂತ ಕುಂತಿ ಅಂತ ಅವನಿಗೆ ಪ್ರಶ್ನೆ. ಸಹಜದ ಪ್ರಶ್ನೆ. ಯಾಕೆ ಅಂತ ಕೇಳ್ತಾರೆ. ಇದ್ರ ಏನಿದು ಗುಟ್ಟೇನು? ಅದಕ್ಕಲ್ಲ, ಅಲ್ಲಮ ಪ್ರಭುರು ಹೇಳ್ತಾರೆ, ನೋಡಪ್ಪ, ಇದ್ರದ್ದು ಹಿಂದೆ ಭಾಳ ದೊಡ್ಡ ತತ್ವಜ್ಞಾನ ಇದೆ, ಭಾಳ ದೊಡ್ಡ ತತ್ವಜ್ಞಾನ ಇದೆ. ಇದು ನಮ್ಮ ಮೂಲ, ಆ ನಮ್ಮ ಮೂಲ ಅರಿವಿನ ಕುರುಹು ಇದು. ಈ ಕುರುಹಿನ ಮೂಲಕ ನಾವು ಈ ಕುರುಹು ಅನ್ನೋದು ಮರೆತು ನಾವು ಅರಿವಿನೊಳಗೆ, ಆ ಪರವಶನೊಳಗೆ ಬೆರಲಿಕ್ಕೆ ಬರ್ತದ ಅಂತ ಹೇಳ್ದವ. ಅಲ್ಲಮ ಪ್ರಭು ಹೇಳಿದ್ರು ಅವನಿಗೆ. ಅದೇ ಹಂಗೆ ಪ್ರಶ್ನೆ ಆಗ್ತದೆ ಮತ್ತೆ. ನೋಡಪ್ಪ, ಆಚಾರಲಿಂಗ ಬಿಡುವುದು ಗುರುಲಿಂಗವ ಕಾಣಬೇಕು. ಈಗ ನಾವು ಆಚಾರಲಿಂಗವನ್ನು ನೋಡಿದೆವು ಭಕ್ತ ಸ್ಥಳದಾಗ, ನಾವು ಇಲ್ಲೇ ಇದ್ದೇವೆ ಇನ್ನು. ಆಚಾರಲಿಂಗ ನಮ್ಮಲ್ಲಿ ಸತ್ಯ ಸದಾ ಆಚಾರ ಇದ್ರೆ ಗುರುಗಳು ಸಿಗ್ತಾರೆ ರೀ. ನಾವು ಸುಳ್ಳು ಹೇಳ್ಕೊತ, ಕಳ್ತನ ಮಾಡ್ಕೊತ, ಮಾಡಬಾರ್ದು ಮಾಡ್ಕೊತ ದುರಾಚಾರ್ಯ ಗುರುಗಳು ಸಿಗ್ತಾರೇನು? ಸಿಗಲ್ಲ. ಆಚಾರಲಿಂಗ ಹಿಡಿದ್ರೆ ಗುರುಲಿಂಗ ಕಾಣಬೇಕು. ಪ್ರಭುದೇವರು ಹೇಳ್ತಾರೆ, ಆಚಾರಲಿಂಗ ಹಿಡಿದು ಗುರುಲಿಂಗವ ಕಾಣಬೇಕು, ಗುರುಲಿಂಗ ಹಿಡಿದು ಶಿವಲಿಂಗವ ಕಾಣಬೇಕು. ಗುರುಗಳಿಂದ ದೀಕ್ಷಾ ಕೊಡ್ತಾರೆ, ನಮ್ಗೆ ಇಷ್ಟು ಲಿಂಗ ಬರ್ತದೆ ಕೈ ಒಳಗೆ ಗುರುವಿನಿಂದ. ಈ ಲಿಂಗ ಹಿಡಿದು ಜಂಗಮಲಿಂಗ ಕಾಣಬೇಕು. ಈ ಲಿಂಗ ಇತ್ತಂದ್ರೆ ನಿಮ್ಮಲ್ಲಿ ಯಾರೇ ಇಂಥ ಶರಣರು ಅನುಭವಿಗಳು ಜಂಗಮಲಿಂಗ ಆಗಿ ಬರ್ತಾರೆ. ಒಂದು ಹೆಂಗೆ ಲಿಂಕ್ ಇದೆ ನೋಡ್ರಿ. ಈಗ ನಮ್ಮದು ಭಕ್ತ ಸ್ಥಳದಲ್ಲಿ ಆಚಾರ್ಯಲಿಂಗ ಯಾಕೆ ಬೇಕು ನಮ್ಗಂದರೆ, ಆಚಾರ್ಯಲಿಂಗ ಹಿಡಿದು ಗುರುಲಿಂಗವ ಕಾಣಬೇಕು, ಗುರುಲಿಂಗ ಹಿಡಿದು ಶಿವಲಿಂಗವ ಕಾಣಬೇಕು, ಶಿವಲಿಂಗ ಹಿಡಿದು ಜಂಗಮಲಿಂಗ ಕಾಣಬೇಕು, ಜಂಗಮಲಿಂಗ ಹಿಡಿದು ಪ್ರಸಾದಲಿಂಗವ ಕಾಣಬೇಕು. ಪ್ರಸಾದಲಿಂಗ ಅಂದರೆ ಅವ್ರ ಅನುಭವ ವಾಣಿ. ಪ್ರಸಾದ ನಮ್ಮ ಮನಸ್ಸು ಶುದ್ಧ ಮಾಡ್ತದೆ, ನಮ್ಮ ಕಣ್ಣು ಶುದ್ಧ ಮಾಡ್ತದೆ, ನಮ್ಮ ಸರ್ವಾಂಗ ಶುದ್ಧ ಮಾಡೋದಕ್ಕೆ ಪ್ರಸಾದ ಅಂತ ಕರೀತಾರೆ. ಊಟ ಮಾಡೋದು ಒಂದು ಪ್ರಸಾದ, ಊಟದ ಪ್ರಸಾದ ಆಯಿತು. ನಿಜವಾದ ಪ್ರಸಾದ ಯಾವುದು? ಜ್ಞಾನ ಪ್ರಸಾದ. ಜಂಗಮ ಮೂರ್ತಿಯಿಂದ ನಾವು ಜ್ಞಾನ ಪ್ರಸಾದ ಪಡಿಬೋದು. ಪ್ರಭುದೇವರು ಹೇಳ್ತಾರೆ, ಪ್ರಸಾದಲಿಂಗವ ಕಾಣುತ್ತೆ, ಪ್ರಸಾದಲಿಂಗದಿಂದ ಮಹಾಲಿಂಗ ಕಾಣಬೇಕು. ಇವು 6 ಲಿಂಗ ಅದು ನೋಡ್ರಿ. ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. 6 ಲಿಂಗ ಆದವಲ್ಲ. ಈ ಷಟ್ಸ್ಥಳದ ಬರೋ ಇವು 6 ಲಿಂಗಗಳೇ. ಇಂಥ 6 ಲಿಂಗವನ್ನು ಒಂದು ಮಾಡಿಕೊಂಡಿಪ್ಪ ಈ ಕರಸ್ಥಳದ ಅನುಭವ. ಗುಹೇಶ್ವರನ ಶರಣ ಸಂಗನ ಬಸವಣ್ಣ ಬಲ್ಲ, ಬೇಸಗೊಮ್ಮ ನಡಿಯ ಸಿದ್ದರಾಮಯ್ಯ ಅಂದರು. ಈ 6 ಲಿಂಗಗಳೆಲ್ಲ ಒಂದು ಮಾಡಿಕೊಂಡಿರುವಂಥ ಈ ಕರಸ್ಥಳದ ಲಿಂಗದ ಅನುಭವ ಆ ಸಂಗನ ಬಸವಣ್ಣ ಬಲ್ಲ. ಕಲ್ಯಾಣದಾಗ ಬಸವಣ್ಣದಾರೆ, ಅವನಿಗೆ ಗೊತ್ತಪ್ಪ. ನೋಡಿ ಪ್ರಭುದವ್ರು ಹೇಳ್ತಾರೆ, ಆ ಸಂಗನ ಬಸವಣ್ಣ ಬಲಕ್ಕೆ ಅವರಿಂದ ಬಂದಿದ್ದಿದ್ದು. ಇದು ಏನು ಎಂತು 6 ಲಿಂಗ ಇದ್ರೊಳಗೆ ಹೆಂಗದವ, ಪರಿಪೂರ್ಣ ದೇವರಿದ್ದು ಹೆಂಗಾಗ್ತದೆ, ಅದು ರಹಸ್ಯ ಬೇಕಾ ನಿನಗೆ, ನಡಿ ಅಂದು. ಹಾಗೆ ಸಿದ್ದರಾಮೇಶ್ವರ ಅಂತಾನೆ, ಏಯಪ್ಪ ಇವರೇ ದೇವ್ರು ಅಂತೀನಿ, ಇವ್ರಿಗಿಂತ ಮ್ಯಾಲೊಬ್ಬದನಂತ ಇದು ಹೆಂಗಂತ ಅವ್ನಿಗೆ ಆಶ್ಚರ್ಯ ಆಯಿತು. ನೋಡ್ರಿ, ಅಯ್ಯ ನೀವೇನು ನಿನ್ನ ಕರಸ್ಥಳದ ಮಹಿಮೆ ನಿಮ್ಮಲ್ಲೇ ಇರಲಿ, ನಿಮ್ಮ ಪರಸ್ಥಳದ ಘನವ ನಿಮ್ಮಲ್ಲೇ ಇರಲಿ. ನಿಮ್ಮ ಕರಸ್ಥಳವಲ್ಲೇ ಪರಸ್ಥಳವಲ್ಲೇ ನೀನು ಕೃಪೆ ಮಾಡಿ ಸಂಗನ ಬಸವಣ್ಣನ ಪಾದ ತೋರಿಸ್ತಾ ಇದ್ದಲ್ಲ, ಅದನ್ನು ತೋರಿಸು ನನಗೆ ಅಂತ ಕೇಳ್ತ. ದಯಮಾಡಿ ತೋರಿಸು ನಾನು. ಯಾವ ಬೇಡ, ಈಗ ಚರ್ಚೆ ಬೇಡ, ನಡಿ. ಇಬ್ಬರು ಹೊಂಟರು, ಬರೋ ಕಾಲಕ್ಕೆ ಚರ್ಚೆ ನಡೀತದೆ. ಯಾಕೆ ಹೇಳ್ತೀನಿ ಅಂದರೆ, ಈ ಆಚಾರ್ಯಲಿಂಗದ ಏನಾಗ್ತದೆ ಅನ್ನೋದು. ಭಕ್ತ ಸ್ಥಳದಾಗ ಇದ್ದೀವಿ ನಾವು. ಪ್ರಭುದೇವ್ರು ಹೇಳ್ತಾರೆ ಬಸವಣ್ಣನವರ ನಿಲುವನ್ನು.
ಬಸವಣ್ಣ ಅಂದ್ರೆ ಏನು ಮಾಡ್ತಾರೆ, ಹೇಗಿದೆ ಅವ್ರದ್ದು, ಅವ್ರ ತತ್ವ ಏನು, ಸಿದ್ಧಾಂತ ಏನು ಅಂತ ಕೇಳಿದ್ರೆ ಹೇಳ್ತಾನೆ ಪ್ರಭುದೇವರು ಏನಂತಾರೆ, ಅಂಗದಲ್ಲಿ ಆಚಾರ ಸ್ವಾಯತ್ತ ಮಾಡಿಕೊಂಡನಯ್ಯ ಬಸವಣ್ಣನು. ಅಂಗದಲ್ಲಿ ಆಚಾರ ಸ್ವಾಯತ್ತ ಮಾಡಿಕೊಂಡನಯ್ಯ ಬಸವಣ್ಣನು. ಆ ಆಚಾರದಲ್ಲಿ ಪ್ರಾಣ ಸ್ವಾಯತ್ತ ಮಾಡಿಕೊಂಡ, ಲಿಂಗ ಸ್ವಾಯತ್ತ ಮಾಡಿಕೊಂಡನಯ್ಯ ಬಸವಣ್ಣನು. ಆ ಲಿಂಗದಲ್ಲಿ ಪ್ರಾಣ ಸ್ವಾಯತ್ತ ಮಾಡಿಕೊಂಡನಯ್ಯ ಬಸವಣ್ಣನು. ನೋಡಿ, ಆ ಪ್ರಾಣದಲ್ಲಿ ಜಂಗಮ ಸ್ವಾಯತ್ತ ಮಾಡಿಕೊಂಡನಯ್ಯ ಬಸವಣ್ಣನು. ಒಂದಕ್ಕೊಂದು ಕೊಡ್ತಾರೆ. ಇವೆಲ್ಲ ಹೆಂಗೆ ತನ್ನ ಒಳಗೆ ಮಾಡ್ಕೊಂಡ್ರೆ ಬಸವಣ್ಣ ಅಂತ. ಜಂಗಮದಿಂದ ಪ್ರಸಾದ ಸಹಾಯತೆ ಮಾಡಿಕೊಂಡನಯ್ಯ ಬಸವಣ್ಣನು. ಆ ಪ್ರಸಾದದಲ್ಲಿ ನಿತ್ಯವ ಸಹಾಯತೆ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು. ಆ ನಿತ್ಯದಲ್ಲಿ ದಾಸೋಹ ಸಹಾಯತೆ ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು. ನಿತ್ಯದಲ್ಲಿ ದಾಸೋಹದಲ್ಲಿ ನಿಶ್ಚಿಂತನಾಗಿ ತನ್ನ ಮರೆತು ನಿಶ್ಚಿಂತ ನಿವಾಸಿಯಾಗಿಪ್ಪನಯ್ಯ ಗುಹೇಶ್ವರನ ಶರಣ ಸಗಂಗನ ಬಸವಣ್ಣನ ಪಾದವ ಕಂಡು ಧನ್ಯರಾಗಬೇಕು ನಡಿಯ ಸಿದ್ದರಾಮಯ್ಯ ಅಂತ ಹೇಳು. ಏನು ಘನದಿ, ಏನು ನಿಲುವರು. ಹೀಗೆ ಬಸವಣ್ಣ ಸರ್ವಾಂತರ್ಯಾಮಿ ಆಚಾರ ಅಂಗದಲ್ಲಿ ಅಳವಡಿಸ್ಕೊಂಡು, ಆ ಆಚಾರದಲ್ಲಿ ಲಿಂಗ ಸಂಬಂಧ ಮಾಡಿಕೊಂಡು, ಲಿಂಗದಲ್ಲಿ ಜಂಗಮ ಸಂಬಂಧ ಮಾಡಿಕೊಂಡು, ಅದರಿಂದ ಪ್ರಸಾದ ಸಂಬಂಧ ಮಾಡಿಕೊಂಡು, ಅದರಲ್ಲಿ ಮಹಾಲಿಂಗ ಅನುಭವ ಕೊಟ್ಟು ದಾಸೋಹಿಯಾದ ಎಲ್ಲಕ್ಕಿಂತ ದೊಡ್ಡ ಪದವಿ ದಾಸೋಹ. ನಿತ್ಯ ಸಂಬಂಧ ಆದ ನಂತರ ದಾಸೋಹ ಬರ್ತದೆ. ನಿತ್ಯ ಅಂದ್ರೆ ತಾನೇ ಸಾವು ಕೇಳು ಇಲ್ಲದ ದೇವ್ರ ಸ್ವರೂಪ. ಇದಕ್ಕೆ ನಿತ್ಯ ಪದವಿ ಅಂತ ಕರೀತಾರೆ. ನಿತ್ಯ ಅಂತ ಅದಕ್ಕೆ ಅಂತಾರೆ. ನಿತ್ಯ ಪದವಿ ಆದ ನಂತರ ದಾಸೋಹ ಅಂದ್ರೇನು? ಊಟ ಅಲ್ರಿ, ಇದೊಂದು ಪದ್ಧತಿ. ಇದು ದಾಸೋಹದೊಳಗೆ ಅನ್ನ ದಾಸೋಹ ಬರ್ತದೆ. ಅದು ದಾಸೋಹ ಅಂದ್ರೇನು? ನಾನು ಇಲ್ಲದಂಗೆ ಆಗೋದು. ದಾಸೋಹದಲ್ಲಿ ತನ್ನ ಮರೆತು ನಾನೇನು ಇಲ್ಲ, ನಂದೇನು ಇಲ್ಲ ಅನ್ನೋದು ದಾಸೋಹದ ಮೂಲ ಸೂತ್ರ. ಇದು ದಾಸೋಹದಲ್ಲಿ ತನ್ನ ಮರೆತು ನಿಶ್ಚಿಂತ ನಿವಾಸಿಯಾಗಿಪ್ಪನಯ್ಯ ಯಾರು? ಬಸವಣ್ಣ. ಆ ಸಂಗನ ಬಸವಣ್ಣ ಪಾದ ನೋಡೋಣ ನಡಿಯಂತೆ ಕರ್ಕೊಂಡು ಬಂದರು. ಹೀಗೆ ಬಸವಣ್ಣನ ಘನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸೊನ್ನಲಾಪುರದಿಂದ ಕಲ್ಯಾಣಕ್ಕೆ ಬಂದು ಶರಣರ ಸಂಘದ ಭಾಗಿಯಾದರು. ಆ ದೊಡ್ಡ ಚರ್ಚೆ ಇನ್ನೂ ಬರ್ತದೆ ಮುಂದೆ. ಹೀಗೆ ಹಲವಾರು ಜನ ಶರಣರ ಸಂಘಕ್ಕೆ ಇಲ್ಲಿ ಬಂದು ಬಿಡ್ತಾರೆ ಕಲ್ಯಾಣಕ್ಕೆ. ನಾವು ಕೂಡ ಭಕ್ತ ಸ್ಥಳದಲ್ಲಿ ನಿಂತೀವಿ. ಈಗ ನಾವು ಶರಣರ ಸ್ಥಳಕ್ಕೆ ಹೋಗಬೇಕಾಯ್ತು ಅಂದರೆ, ನಾವು ಕೂಡ ಒಂದು ಒಳ್ಳೆಯ ಲಿಂಗಾಂಗ ಸಾಮರ್ಥ್ಯ ಸಾಧಿಸಬೇಕಾದ್ರೆ ಶರಣ ಸಂಘಕ್ಕೆ ನಾವು ಭಾಳ ಮಹತ್ವ ಕೊಡಬೇಕಾಗ. ಎಂಥವ್ರು ಕೊಟ್ಟರು 12ನೇ ಶತಮಾನದಾಗ ಅನ್ನೋ ಉದಾಹರಣೆ ಮೂಲಕ ತಮ್ಮ ಮುಂದಿಟ್ಟಿದ್ದೀನಿ. ಈಗ ಭಕ್ತನ ಈಗ ಭಕ್ತ ಸ್ಥಳ ಮುಗಿಬೇಕೀಗ 10-15 ನಿಮಿಷದಾಗ ಮುಗಿಬೇಕಿದು. ಇವತ್ತಿಂದು ಮಹತ್ವದ ಚಿಂತನೆ ಅವು ಮುಗಿದ್ರು ಭಾಳ ದೊಡ್ಡದಿದೆ ಅದು. ಆದರೆ ಸಂಕ್ಷಿಪ್ತವಾಗಿ ಮುಗಿಸ್ಬೇಕಾದ್ರೆ ಭಕ್ತ ಇನ್ನೊಂದು ಅವನ ಲಕ್ಷಣ ಏನಿರ್ತದೆ, ಶರಣ ಸಂಘ ಅನ್ನೋದು ಒಂದು ಆಚಾರ ಅನ್ನೋದು ಗೊತ್ತಾಯ್ತು ಈಗ ಭಕ್ತನಲ್ಲಿ. ಇನ್ನೊಂದು ಕಾಯಕ ದಾಸೋಹ ಭಾಳ ಮಹತ್ವದ್ದು ಭಕ್ತನಲ್ಲಿ. ಕಾಯಕ ಮತ್ತು ದಾಸೋಹ ಇದು ಭಕ್ತನಲ್ಲಿರುವಂಥ ಆಚಾರ್ಯಲಿಂಗನೇ. ಪ್ರತಿಯೊಬ್ಬ ಶರಣರು ಕಾಯಕ ಮಾಡಬೇಕು ಅನ್ನೋದು ನಮ್ಮ ಶರಣರ ತತ್ವ ಸಿದ್ಧಾಂತ ಇದೆ. ಕಾಯಕ ಇಲ್ಲಾಂದ್ರೆ ಭಾಳ ಜನ ಯಾರು ಕೊಟ್ಟಿಲ್ಲ. ಇದು ಈ ದೇಶದೊಳಗಲ್ಲ, ಪ್ರಪಂಚದಾಗನೇ ಕಾಯಕವೇ ದೇವರು. ಕಾಯಕವೇ ದೇವ್ರ ಪೂಜೆ ಅಲ್ಲ. ಅದೇ ಕೈಲಾಸ ಅಂದ್ರೆ ಸುಖ ಅಂತ ಅರ್ಥ. ಕೈಲಾಸ ಅಂದ್ರೆ ಹಿಮಾಲಯ ಪರ್ವತ ಅಲ್ಲ, ಮತ್ತೆಲ್ಲಿ ಇರ್ತಂತಲ್ಲ. ಕೈಲಾಸ ಎಂಬುದು ಸುಖಕ್ಕೆ ನಾಮ, ನರಕವೆಂಬುದು ದುಃಖಕ್ಕೆ ನಾಮ ಅಂತ ಶರಣರ ವಚನದ ನೋಡಿ. ಅದಕ್ಕೆ ನಮ್ಮ ಮಹಾಶರಣರು ಭಾಳ ಅದ್ಭುತವಂತ ಕೊಡುಗೆ ಕೊಟ್ಟಾರೆ ನಮಗೆ. ಕಾಯಕವೇ ಕೈಲಾಸ. ಕಾಯಕ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಬುದ್ಧನಂಥ ಮಹಾಪುರುಷ ಪ್ರಪಂಚದಾಗಿ ನೋಡೋಕ್ಕೆ ಸಿಗಲ್ಲ. ಆದರೂ ಕಾಯಕ ಇಲ್ಲ. ಭಿಕ್ಕು ಸಂಘ ಬೆಳೆಸಿದ್ರು. ಒಂದು ಊರಿಗೆ ಬಂದರೆ 500 ಗಟ್ಟಲೆ ಜನ ಭಿಕ್ಕು ಮನೆ ಭಿಕ್ಷಕ್ಕೆ ಹೋಗೋರು. ಅವ್ರು ಹೆಚ್ಚಿಗೆ ಬೇಡ್ತಾರೆ. 7 ಮನೆ ಬೇಡ್ತಿದ್ರು ಅಷ್ಟೇ. 7 ಮನೆ ಹೋಗಿ ಒಂದೇ ತುತ್ತು ಹಾಕಬೇಕು ಅಷ್ಟೇ. ಅಷ್ಟು ಭಾಳ ತ್ಯಾಗ ಬಿಡ್ರಿ ಅದು. ಒಂದೇ ತುತ್ತು. ಅದೇ ಮಡಿಕೆದಿರ್ತದಲ್ಲ, ಏನಂತೀರೋ ಮುಚ್ಚಳ ಅಂತೇವೆ ನೋಡ್ರಿ ನಾವು. ಮಡಿಕೆದು ಮಾಡ್ತೀವಲ್ಲ, ತಾಟ ಮಾಡ್ದಂಗೆ ಮಣ್ಣಿಂದು ಅದು ಹಿಡ್ಕೊಂಡು ಹೋಗೋರು. 2 ತುತ್ತು ಇಸ್ಕೊಳ್ಳೋರು. ಏನವ ಪರಿಯಾಣ. ಹಾಂ, ಈ ಭಾಷೆ ನಮ್ಮ ಕಡೆ ಭಾಷೆ ಮುಚ್ಚಳ ಅಂತಾರೆ. ಹಂಗೆ ನೋಡಿರಿ, ಅದು ಹಿಡ್ಕೊಂಡು ಹೋಗೋರು. 500 ಗಟ್ಟಲೆ ಜನ ಮನೆ ಹೋಗೋರು. ಮಹಾ ತ್ಯಾಜಿಗಳು. ಅದರ ಏನು ಎರಡು ಮಾತಿಲ್ಲ. ಬುದ್ಧನ ಕಂಡೀಷನ್ ಏನು ಅಂದರೆ ಭಿಕ್ಕುಗಳಿಗೆ
ಎರಡೇ ಬಟ್ಟೆ ಇರಬೇಕು, ಒಂದು ಉಟ್ಕೊಳ್ಳೋದು, ಒಂದು ಮತ್ತು ಸ್ನಾನ ಮಾಡಿದೆ ಉಟ್ಕೊಳ್ಳೋದು ಎರಡೇ, ಮತ್ತು ಒಂದು ಕೌಪಿನ ಅಂದರೆ ಲಂಗೋಟಿ, ಇದಕ್ಕೆ ಬಿಟ್ಟು ಏನು ಇರಬಾರ್ದು. ಹರಿದು ಹೋದ್ರೆ ಅದು ಹೊಲ್ಕೊಳಕ್ಕೆ ಒಂದು ಸೂಜಿ ದಾರ, ಅವನ ಕಂಡೀಷನ್ ರೀ ಇದು ತ್ಯಾಗಕ್ಕೆ ಇದು. ಆಮೇಲೆ ಕೈಯಾಗ ಒಂದು ಭಿಕ್ಷಾಪಾತ್ರೆ, ಇಷ್ಟು ಬಿಟ್ಟರೆ ಅವನ ಹತ್ರ ಯಾವ ಪ್ರಾಪರ್ಟಿ ಇರಬಾರ್ದು ಅನ್ನೋದು ಬುದ್ಧನ ಕಂಡೀಷನ್ ಇದೆ ತ್ರಿಪಿಟಕದೊಳಗೆ ಒಂದು. ಆದ್ರೆ ಅದು ಭಾಳ ದೊಡ್ಡ ಯೋಗಿ ಧ್ಯಾನ ಪುರುಷ ಬಿಡ್ರಿ, ಅದ್ರಾಗೇನು ಎರಡು ಮಾತಿಲ್ಲ. ಭಾಳ ದೊಡ್ಡ ಶಾಂತಿ ಪುರುಷರು, ಅದ್ಭುತವಂತ ಧ್ಯಾನ ಯೋಗ ಸಾಧನೆ ಪ್ರಪಂಚದ ಎತ್ತರದ ವ್ಯಕ್ತಿ. ಆದರೆ ಅಲ್ಲಿ ನಮಗೆ ಕಾಯಕ್ಕೆ ಸಿಗಲ್ಲ. ಮಹಾಗುರು ಬಸವೇಶ್ವರ ಏನು ಮಾಡಿದ್ರು, ಎಲ್ಲವೂ ಹೀಗೆ ಅವೆಲ್ಲ ಗೊತ್ತಿತ್ತು ಬುದ್ಧಂದು, ಎಲ್ಲನೂ ಗೊತ್ತಿದೆ ಅವ್ರಿಗೆ, ಬುದ್ಧ ಮಹಾವೀರ ಎಲ್ಲ ಗೊತ್ತಂದು. ಇದೇ ಒಂದು ಪರಂಪರೆ ನಾವು ಈ ರೀತಿಯೇ ಬೆಳೆಸಿದ್ರು. ತ್ಯಾಜ್ಯಗಳು ಬೆಳೆಸಿದ್ರೆ ಹೊಲ ಯಾರು ಬಿತ್ತಬೇಕು, ಬೆಳೆ ಯಾರು ಬೆಳೆಸ್ಬೇಕು, ದವಸ ಧಾನ್ಯ ಯಾರು ಇದು ಮಾಡಬೇಕು, ಲೋಕದ ಕಥೆ ಏನು ಅಂದು ಇವ್ರೇನು ಮಾಡಿದ್ರು. ಅಂಥವ್ರಿಗೆ ಅಧ್ಯಾತ್ಮ ಅಲ್ಲ. ಅಧ್ಯಾತ್ಮ ಮನೆ ಬಿಟ್ಟು ಹೋಗಿ ಲಂಗೋಟಿ ಹಾಕ್ಕೊಂಡೋಗಿ ದೂರ ಕುಂತು ಯಾವುದೂ ಮುಟ್ಟೇವಲ್ಲ, ನಾನು ಅದಕ್ಕೆ ಮುಟ್ಟೋದಿಲ್ಲ, ಇದು ಮುಟ್ಟೋದಿಲ್ಲ, ನಾವು ತ್ಯಾಗಿ ಅನ್ನೋನಿಗಷ್ಟೇ ಅಲ್ಲ ಇದು. ಇಲ್ಲಿ ಕಾಯಕ ಮಾಡಿಕೊಂಡು ಮನೆ ಮಾಡಿಕೊಂಡು ಹೊಲ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡ್ರು ಕೂಡ ಆತ್ಮೀಯ ಅನುಭವ ಅನುಭವಿಸ್ಬೇಕು, ಇಂಥದ್ದು ಕೊಡಬೇಕು ಅನ್ನೋದು ಮಹಾಗುರು ಬಸವೇಶ್ವರ ಕನಸು. ಅದಕ್ಕೆ ಇವ್ರು ತೆಗೆದ್ರು ಕಾಯಕ. ಎಲ್ಲರೂ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಅಂತಲಕ್ಕೆ ಯಾರು ಉರ್ಲಿಂಗ ಪದ್ಯ ಧರ್ಮಪದ್ನಿ ಕಾಳವಿ ಅಂತ ಹೇಳ್ತಾರೆ. ಕೃತ್ಯ ಕಾಯಕ ಇಲ್ಲ ಅಂದರೆ ಅವ್ರು ಭಕ್ತರಲ್ಲ ಅಂತಾರೆ. ಕನ್ಸಲ್ಟ್ ಮಾಡಲ್ಲ ನಾವು ಭಕ್ತ ಅಂತ. ಎಂಥ ಮಾತು. ತನಗಾಗಿ ಇನ್ನೊಬ್ಬರು ದುಡಿಬಾರ್ದು, ಇನ್ನೊಬ್ರು ದುಡ್ದೇ ನಾನು ಅದ್ರ ಮೇಲೆ ಅವಲಂಬಿತನಾಗಿ ಬದುಕಬಾರ್ದು. ನಮ್ಮ ಸಿದ್ದಯ್ಯ ಪುರಾಣಗಳು ಅಂತ ಬರೀತಾರೆ, ಭಾರತ ದೇಶದಾಗ ಧಾರ್ಮಿಕ ಹೆಸರ ಮೇಲೆ, ದೇವಾಲಯಗಳ ಹೆಸರ ಮೇಲೆ ಅನುತ್ಪಾದಕರ ಸಂಖ್ಯೆ ಕೋಟಿ ಸಂಖ್ಯೆಯಲ್ಲಿದೆ ಅಂತ. ಅನುತ್ಪಾದಕರು ಅಂತಾರೆ ಇವರಿಗೆ, ಉತ್ಪಾದನೆ ಇಲ್ಲದವರು ಅನುತ್ಪಾದಕರು ಅಂತ. ಕೋಟಿ ಸಂಖ್ಯೆಯಲ್ಲಿದೆ. ಅದರಲ್ಲಿ ಯಾರು ಸಂತರು, ಸಾಧುರು, ಸ್ವಾಮಿಗಳು, ಭೂತರು, ಭೂತಣಿಯರು, ಜೋಗತಿಯರು ಎಲ್ಲ ತಗೋತಾರವ್ರು. ಫಕೀರರು ಪಟ್ಟಿ ಹೇಳ್ತಾರವ್ರು. ಸಿದ್ದಾಪುರ ಹೇಳ್ತಾರೆ ಒಂದು ಕಡೆ. ಇವೆಲ್ಲ ಆಲೋಚನೆ ಮಾಡಿದ್ರೆ ಎಷ್ಟು ದೇಶಕ್ಕೆ ಹೊಡ್ತಾ ಬೀಳ್ತದ್ರಿ. ಇಷ್ಟು ಜನ ಅನುತ್ಪಾದಕರಾಗಿ ದುಡಿಮೆ ಇಲ್ಲದಂತೆ ಇರ್ತಾರೆ ಅಂದ್ರೆ ಅಷ್ಟು ಮಂದಿ ಇವ್ರು ದುಡ್ದಾರ ಹಾಕಬೇಕಲ್ಲ, ದೇಶದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಅದಕ್ಕಾಗಿ ಅಪ್ಪ ಬಸವಣ್ಣ ಈ ಕಾಯಕ ಸಿದ್ಧಾಂತವನ್ನು ತಮ್ಮ ಬದುಕಲಿಕ್ಕಷ್ಟೇ ಅಲ್ಲ, ದೇಶದ ಅಭಿವೃದ್ಧಿ ಕೂಡ ಇದು ಭಾಳ ಪೂರಕ ಅಂಥೇಳಿ ಇದನ್ನು ಕಂಡು ಹಿಡಿದಾರ ಅಂತ ಹೇಳ್ತಾರೆ. ಹೌದಲ್ರಿ? ಇದು ಖರೀದೇ ಇಲ್ಲೋ? ಇಂಥ ತತ್ವ ಕೊಟ್ಟರು ಮಹಾಗುರು ಬಸವೇಶ್ವರರು. ಕಾಯಕ ತತ್ವ, ಈ ಕಾಯಕ ತತ್ವ ಜಗತ್ತನ್ನು ಎಲ್ಲಿ ಸಿಗಲ್ಲ. ಭಕ್ತ ಕಾಯಕ ಆ ದುಡಿದು ಬಂದಂಥದನ್ನು ದಾಸೋಹ ಸಲ್ಲಿಸಬೇಕು ಅಂತ. ದುಡಿಬೇಕು, ದಾಸೋಹ ಕೊಡಬೇಕು. ಯಾರಿಗೆ ವಂದನೆ ಮಾಡ್ಯಾರ ಬಸವಣ್ಣವ್ರು? ಮೊಟ್ಟ ಮೊದಲು ವಂದನೆ ಮಾಡಿದ್ದು ಕಾಯಕ ಜೀವಿಗೆ. ಕೃಷಿ ಕೃತ್ಯ ಆವ ಕಾಯಕದಿಂದ ಆದವಳು ಏನು ನಿಮಗೆ ಎಲ್ಲಿ ಯಾವ ಶಾಸ್ತ್ರ ಸಿಗಲ್ಲ. ಸಾಧುರು, ಸಂತರು, ದುಟ್ಟ ಕಟ್ಕೊಂಡವರು, ಋಷಿ ಆದರು, ಲಂಗೋಟಿ ಹಾಕ್ಕೊಂಡವರು, ಅಡವೆ ಹೋಗಿ ಎಲ್ಲೋ ಕುಂತವರೇ ಪೂಜ್ಯರು ಅಂತ ತಿಳ್ಕೊಂಡಿದ್ರು. ಆದರೆ ಮಹಾಗುರು ಬಸವಣ್ಣ ಯಾರಿಗೆ ಪೂಜ್ಯರಂದಾರ ನೋಡ್ರಿ, ರಾಜ ಮಹಾರಾಜರಿಗೆ ಹೊಂದಿಲ್ಲ ಅವರು. ಕೃಷಿ ಕೃತ್ಯ ಆವ ಕಾಯಕದಿಂದ ಆದಳೇನು ತನು ಮನ ಬಳಲಿಸಿ ಗಳಿಸಿ ತಂದು ಗುರುಲಿಂಗ ಜಂಗಮಕ್ಕೆ ವೆಚ್ಚಿಸಿ ಅಂದರೆ ಖರ್ಚು ಮಾಡಿ ದಾಸೋಹ ಮಾಡುವ ಪರಮ ಸದ್ಭಕ್ತನ ಪಾದ ತೋರಯ್ಯ ಎನಗೆ. ಇಂಥವನ ಪಾದ ತೋರು ಅಂತ ಯಾರ ಕೇಳ್ಯಾರ? ಇಂಥವನ ಪಾದಕ್ಕೆ ಅವನಿಗೆ ಬೆಲೆ ಕೊಟ್ಟರು. ಅವರು ದುಡಿಯೋ ವರ್ಗಕ್ಕೆ ಬೆಲೆ ಕೊಟ್ಟರು, ಕೃಷಿಕನಿಗೆ ಬೆಲೆ ಕೊಟ್ಟರು ಬಸವಣ್ಣವರು. ಅದಕ್ಕೆ ಕೃಷಿಕರು ಎಂದೂ ಬಸವಣ್ಣವ್ರು ಮರಿಬಾರ್ದು. ಅದೇಂತಂದೊಳ್ಳೆ ಯಾಕೆ ಅವನೇನು ಬೆಲೆ ಕೊಡ್ತೀನಿ ಅಂತಂದರೆ, ಪೂಜ್ಯ ಅಂತೀನಂದರೆ ಆತನ ತನು ಶುದ್ಧ. ಯಾಕೆ ದುಡ್ದಾನ, ತನು ಶುದ್ಧ ಇದೆ. ಆತನ ಮನಶುದ್ಧ. ಯಾಕೆ ಮನಸ್ಸುದ್ದು? ಅವು ಯಾರಿಗೆ ವಂಚನೆ ಮಾಡಿಲ್ಲ, ಯಾರಿಗೆ ಮೋಸ ಮಾಡಿಲ್ಲ, ಇನ್ನೊಬ್ಬರಿಗೆ ಮನಸ್ಸು ನೋಯಿಸಿಲ್ಲ, ಯಾರಿಗೆ ಕಣ್ಣೀರು ಸುರಿಸಿಲ್ಲ, ಯಾವ ರೀತಿಯೂ ಅಕ್ರಮವಾಗಿ ಗಳಿಸಿಲ್ಲ. ಇವನು ಅಕ್ರಮವಾಗಿ ಗಳಿಸೋರೇ ಭಾಳ ದೊಡ್ಡವರಾಗಿದ್ದಾರೆ. ಈಗ ಅವ್ರಿಗೆ ನಾವು ಏನಾರ ಕೊಟ್ಟರು ಮಹಾದಾಸೋಹಿಂದ ಹಾಕ್ಬಿಡ್ತೇವ್ರಿ. ಏನು ಮಾಡ್ತೀರಿ ಕತಿ? ದಾಸೋಹಿನಿ ಅಂದು ಬೋರ್ಡೇ ಹಾಕ್ತೀವಿ ನಾವು. ಅದಕ್ಕಾಗಿ ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ. ತೃಪ್ತದನವ. ಇಷ್ಟು ರೈತರು ಕಷ್ಟದಾಗದಾರ ಕೂಡ ರೈತರಲ್ಲಿ ಯಾರೋ ಹತಾಶರ ಏನಾರ ಮಾಡ್ಕೊಳ್ಬೋದು. ಆದರೆ ದುಡಿಯೋ ವರ್ಗದ ಜನ ತೃಪ್ತದಾರ. ಈ ದುಡಿಲಾರ ಜನ ಏನು 1000 ಕೋಟಿ 2000 ಕೋಟಿ 1 ಲಕ್ಷ ಕೋಟಿ ಇಟ್ಟಾರಲ್ಲ, ಅವರು ಅತೃಪ್ತರದಾರ ನೋಡಿ. ದಿನ ಸುದ್ದಿ ಕೇಳತ್ತಿರಲಿ. ಈಗ ನಮ್ಮ ನಾಡಿನ ಎಂಥ ಸುದ್ದಿ ಇದೆ. ಈಗ
ಎಷ್ಟು ಗಳಿಸಿರೋ ತೃಪ್ತಿ ಇಲ್ಲರಿ, ಮಾಡಬಾರ್ದು ಮಾಡೋದು ಇಂಥ ಜನ ಇತ್ತು. ಅದಕ್ಕೆ ಆತನಿಗೆ ಉಪದೇಶ ಮಾಡಿದಾತನೇ ಪರಮ ಸದ್ಗುರು. ಮಹಾಗುರು ಹೇಳ್ತಾರೆ ಬಸವಣ್ಣವರು, ಯಾರು ಇಂಥ ದುಡಿಯೋ ವರ್ಗದ ಕಾಯಕ ಜೀವಿಗೆ ದೀಕ್ಷಾ ಕೊಟ್ಟು ಭಕ್ತರು ಮಾಡ್ಕೋತಾರೋ, ಶಿಷ್ಯ ಮಾಡ್ಕೋತಾರೋ, ಆತನಿಗೆ ಉಪದೇಶ ಕೊಟ್ಟವನೇ ಪರಮ ಸದ್ಗುರು. ಅವ್ರಿಗೆ ನಿಜವಾದ ಗುರು ಅವರು. ಈಗ ನಾವು ಯಾರು ಕೊಡ್ತಾರೆ? ಎಷ್ಟು ಜನ ಇಲ್ಕಲಪ್ಪವ್ರು ಅಂತರ ಕೊಡ್ತಾರೆ, ನಮ್ಮ ಬಾಲ್ಕಿ ದೊಡ್ಡಪ್ಪರಿದ್ರು ಅವ್ರು ಕೊಡ್ತಾರೆ. ಈಗೆಲ್ಲ ಶ್ರೀಮಂತರು ದೀಕ್ಷೆಗೆ ಭರ್ಜರಿ ಮಾಡ್ತಾರೆ, ದೀಕ್ಷೆ ಕೊಡಕ್ಕೆ. ದುಡಿಯೋರ್ಗೆ ಕೊಡಬೇಕಲ್ಲ, ಕೊಡೋಲ್ಲ. ಆದಷ್ಟು ಕಡಿಮೆ ದುಡಿಯೋವರ್ಗರಿಗೆ ಕೊಡೋರು. ಶ್ರೀಮಂತರು ಬೇಕು, ಭಾಳ ಹಣವಂತರು ಬೇಕು, ಅಧಿಕಾರಸ್ಥರು ಬೇಕು ಅಂದ್ರೆ ಭಾಳ ದೊಡ್ಡ ಭಕ್ತ ಅಂತ ಕರೀತಾರೆ. ಇವರ ನಮ್ಮ ಶರಣರು ಒಪ್ಪಲ್ಲ. ಹೇಳ್ತಾರೆ ನೋಡ್ರಿ, ಆತನಿಗೆ ಉಪದೇಶ ಕೊಟ್ಟಾತನೇ ಪರಮ ಸದ್ಗುರು. ಆತನ ಮನೆಯೇ ಕೈಲಾಸವೆಂದು ಹೊಕ್ಕು. ನೋಡಿ, ದುಡಿಯೋರ್ಗಕ್ಕೆ ಎಷ್ಟು ಮಹತ್ವ ಕೊಟ್ಟು ಅವರ ಮನೆಯೇ ಕೈಲಾಸ ಅಂತಾರೆ ಇಲ್ಲಿ. ಆತನ ಮನೆಯೇ ಕೈಲಾಸವೆಂದು ಹೊಕ್ಕು, ಅಲ್ಲಿ ಲಿಂಗಾರ್ಚನೆ ಮಾಡುವ ಇಲ್ಕಲಪ್ಪರಂಥವ್ರು, ಅಲ್ಲಿ ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ಪಾವನ ಅಂತ ಮಹಾಗುರು ಬಸವಣ್ಣ ಹೇಳ್ತಾರೆ. ಅವರು ಜಗತ್ಪಾವನ ರೀ. ದುಡಿವರ್ಗದ ಮನೆಗೆ ಹೋಗಿ ಯಾರು ಏನೇ ಇರಲಿ, ಅನೇಕ ಘಟನೆಗಳು ಇಲ್ಕಲಪ್ಪರ ಜೊತೆ ನಾವು ಸಾಕಷ್ಟು ಅಲ್ಲಿ ಹೋದವ್ರು ಇದ್ದೀವಿ. ಬಡವ್ರ ಮನೆಗೆ ಪೂಜೆ ಮಾಡ್ಕೊಳ್ಳೋದು ಭಾಳ ದೊಡ್ಡ ಮಾತು. ಆತನಿಗೆ ಉಪದೇಶ ಕೊಟ್ಟಾತ ಆತನ ಮನೆಗೆ ಪೂಜೆ ಮಾಡಿಕೊಂಡ್ರೆ ಪರಮ ಪಾವನ ಜಂಗಮ. ಇಂತಿ ಗುರು ಶಿಷ್ಯ ಜಂಗಮಕ್ಕೆ ನಾನು ನಮೋ ನಮೋ ಎಂಬೆನು ಅಂತ ಮಹಾಗುರು ಬಸವೇಶ್ವರ ಹೇಳ್ತಾರೆ. ಇದು ಕಾಯಕದ ಹಿರಿಮೆ. ಕಾಯಕ ಎಷ್ಟು ಮಹತ್ವ ಕೊಟ್ಟರು ಈ ಶರಣರು. ಒಬ್ಬೊಬ್ಬರ ಇಬ್ಬರು ಅವ್ರ ಕತೆ ಭಾಳ ದೊಡ್ಡ ಪಟ್ಟಿನೇ ಇದೆ. ಅದು ಆಯ್ದೀಗ ಲೆಕ್ಕಮ್ಮ ಯಾಕೆ ಈ ಸಾಹಸಿ ಅಕ್ಕಿ ಯಾಕೆ ತಂದ್ರಿ? ಸುರಿದು ಬರ್ರಿ, ಅಲ್ಲಿ ಇನ್ನೊಬ್ರಿಗೆ ಸಲ್ತವ, ಹಕ್ಕಿ ಪಕ್ಕಿ ಸಲ್ತದ. ನಮಗೆ ಬೇಕಂದ್ರೆ ನಾವು ತಂದ್ರೆ ಹೇಗೆ? ನಮಗೆ ಬಡತನನ, ನಾವು ಬಡವ್ರ, ನಾವು ಲಿಂಗಾಂಗ ಸಾಮರ್ಥ್ಯದ ಅನುಭವನ ಉಂಡು ನಾವು ತೃಪ್ತರ್ರಿ, ನಮಗೆಲ್ಲಿ ಬಡತನ ಇದೆ ರೀ ಅಂತ ಹೇಳ್ತಾಳೆ. ಏಟು ಅನುಭವ ರೀ ಅವ್ರದ್ದು. ಸಂಪತ್ತಿನಲ್ಲೇ ಸುಖ ಇದೆ ಅಂತ ಹೇಳಿಲ್ಲ ಶರಣರು. ಲಿಂಗಾಂಗ ಸಾಮರ್ಥ್ಯ ಸಾಧಿಸ್ರಿ, ಪರಮ ಸುಖ ಸಿಗ್ತದ. ಜೀವನ ರಕ್ಷಣೆಗೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿ, ಅದಕ್ಕೆ ಹೆಚ್ಚಿಗೆ ಬ್ಯಾಡ ಅಂತ. ಈ ದುಡಿಯುವ ಭಕ್ತರಿಗೆ, ಕಾಯಕ ಜೀವಿಗಳಿಗೆ ಏನು ನಮ್ಮ ಶರಣರು ಮಹತ್ವ ಕೊಟ್ಟರು. ಅಕ್ಕಮ್ಮ ಅಂತ ಇರ್ತಾಳ್ರಿ ಶರಣರಲ್ಲಿ ಅಕ್ಕಮ್ಮ ಅಂತ ಶರಣೆ. ಬಡವ್ರ ಪಾಪ ಇವ್ರ ಹೆಸರು ಯಾರು ಬೈಲಿತಾರಲ್ರಿ. ನಮ್ಮ ಹೆಸರಿರ್ತಾರೆ. ನಾವು ಬಸವಣ್ಣವರನ್ನು, ಚನ್ನಬಸವಣ್ಣವ್ರನ್ನ, ಅಲ್ಲಂಪುರ ದೇವರನ್ನು, ಅಕ್ಕ ಮಹಾದೇವರನ್ನ, ಸಿದ್ದರಾಮೇಶ್ವರನ್ನ ಬಿಟ್ಟರೆ ಆಚೆ ನಾವು ಹೋಗೋದಿಲ್ಲ. ಎಂಥ ಶರಣರು ಬೆಳೆದಾರ್ರಿ ಅಲ್ಲಿ. ಅಕ್ಕಮ್ಮ ಶರಣೆ ಹೇಳ್ತಾಳೆ. ಏನು ಹೇಳ್ತಾರೆ ಕಾಯಕದ ಬಗ್ಗೆದಾಗ ನೋಡ್ರಿ. ಕಾಯಕ ಮಾಡಿ ದಾಸೋಹ ಮಾಡಿ ತರ್ತಕ್ಕಂಥ ವಚನ ಹೇಳಲ್ಲ. ಟೈಮ್ ಮುಗ್ದದ, ನಾನು ಸಮೀಪ ಬಂದಿದೆ. ಯಾರು ಭಕ್ತರ ಮನೆಗೆ ಸತ್ಯ ಶರಣರು ಬಂದಲ್ಲಿ, ಅಮ್ಮನ ವಚನ ಇದು, ಭಕ್ತರ ಮನೆಗೆ ಸತ್ಯ ಶರಣರು ಬಂದಲ್ಲಿ, ಇಂಥ ಸತ್ಯ ಶರಣರು ಮನೆಗೆ ಬಂದ್ರಂದ್ರೆ ಮದುವೆ ಮಾಂಗಲ್ಯಕ್ಕಿಂತ ಉತ್ಸಾಹ ವ್ಯಗ್ಗಳಂತ ತಿಳಿಬೇಕಂತ. ಮದುವೆ ಮುಂಜಿ ಮನೆಯಾಗ ಹೆಂಗೆ ಸಂಭ್ರಮ ಇರ್ತದಲ್ಲ, ಅದಕ್ಕೆ ದೊಡ್ಡ ಸಂಭ್ರಮ ಅಂತ ತಿಳಿಬೇಕಂತೆ ನೋಡಿರಿ. ಅದಕ್ಕೆ ಕಣ್ಣು ತುಂಬಿ, ಮನ ತುಂಬಿ, ಹೃದಯ ತುಂಬಿ ಅವ್ರಿಗೆ ಮಾಡಿಕೊಡ್ಬೇಕಂತ ನೋಡಿರಿ. ಯಾವುದು ವಂಚನೆ ಇಲ್ಲದನೆ, ಶಂಕೆ ಇಲ್ಲದನೆ, ವಂಚನೆ ಇಲ್ಲದನೆ ಅವರಿಗೆ ದಾಸೋಹ ಮಾಡ್ತಕ್ಕಂಥ ಆ ಭಕ್ತನ ವಂಕದ ಬಾಗಿಲೇ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಮಸ್ತಕ ಅಂತಲಕ್ಕೆ. ದೇವ್ರ ಮಸ್ತಕ ಯಾವುದು? ಈ ಕಾಯಕ ದಾಸೋಹ ಮಾಡುವಂಥ ಶರಣರೇನಿರ್ತಾರಲ್ಲ ಅವ್ರ ಮನೆ ದೊಡ್ಡ ಬಾಗಿಲು ಅಂತ ಇರ್ತಲ್ರಿ, ಹೆಡ್ ಮಹಾದ್ವಾರ, ಮೇನ್ ಡೋರ್ ಅಂತೀವಿ ನೋಡ್ರಿ. ಆ ಮನೆ, ಆ ಕಾಯಕ ಜೀವಿಯ ಮನೆ ಎಂಥದಂಥದ್ದು ಇಲ್ಲ ಕೇಳಿದಂಥ ಶಾಸ್ತ್ರದಾಗ. ಆ ಮನೆಯೇ ಆ ಪರಮಾತ್ಮ ನಾವೇನು ಕರಿತೀವಲ್ಲ, ಯಾರು ಚನ್ನಮಲ್ಲಿಜನ ಅಂತ ಕರೆದಾರ, ಅಕ್ಕಮಾದಿಯವರು ಯಾರು ಕೂಡಲ ಸಂಗಮ ಅಂದಾರ, ಮತ್ತವ್ರು ಮತ್ತೊಂದು ಕರೆದಾರ. ಈಗಿನ ಮುದ್ರಿಕೆ ಏನು? ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ. ಆಚಾರವೇ ಪ್ರಾಣ. ಏನು ಆಚಾರ ಅಂತೀವಲ್ಲ, ಇದು ಪ್ರಾಣ ಅಂತ ಅಕ್ಕಿ ಬಳಸ್ತಾಳಕ್ಕಿ. ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಮಸ್ತಕ ಅದು, ಅವ್ರ ದ್ವಾರ. ಈ ಕಾಯಕ ಜೀವಿಯ ದ್ವಾರ ಹೇಗಿದೆ ಅಂತ, ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಮಸ್ತಕ ಅಂತೀರಿ. ಆ ಲಿಂಗ ಏನು ಮಸ್ತಕ, ಇವನು ದ್ವಾರ ಅಂತಾರೆ. ಈ ಭಕ್ತಿಗೆ ಎಷ್ಟು ಬೆಲೆ ಕೊಟ್ರಿ?
ನಮ್ಮ ಮಹಾಗುರು ಬಸವೇಶ್ವರ ಫಿಲಾಸಫಿ ಬಿಟ್ಟರೆ ಎಲ್ಲರೂ ಇಷ್ಟು ಮಹತ್ವ ಕೊಟ್ಟಾರೇನು? ಭಕ್ತರಂದ್ರೆ ಗುಲಾಮರು, ದೇವನ ಗುಲಾಮರು. ಕಲ್ಲಿನ ಮೂರ್ತಿಯೋ, ಕಟ್ಟಿಗೆ ಮೂರ್ತಿಗೋ, ಬೆಳ್ಳಿ ಮೂರ್ತಿಗೋ, ಯಾವುದಕ್ಕೋ ಗುಲಾಮರಾಗಿ ಬಳಸ್ಯಾರೆ ಹೊರತು ನೀನು ಇದ್ದಪ್ಪೋ ಅಂತ ಹೇಳಿಲ್ಲ. ಆ ಮಹಾಘನ ಪರವಸ್ತುನ ಏನಂತೀವ ನಾವು ದೇವ್ರಂತ, ಎಲ್ಲಕ್ಕೆ ದೊಡ್ಡ ದೇವ್ರು. ಶಿವನಿಗಿಂತ, ಪಾರ್ವತಿಗಿಂತ, ಆ ದೇವತೆಗಿಂತ ಎಲ್ಲಕ್ಕೆ ದೊಡ್ಡದು ಅಂದ್ರೆ ನಮ್ಮ ಮಹಾಘನ ಲಿಂಗ. ಅದರಿಂದ ಎಲ್ಲರೂ ಉತ್ಪತ್ತಿ ಆದವರು ಅದಾರ. ಆ ದೇವನ ಮಸ್ತಕ ಯಾವುದು ಅಂತಂದ್ರೆ ಭಕ್ತರ ಮನೆಯ ಬಾಗಿಲು ಅಂತಲಕ್ಕಿ. ಎಲ್ಲರೂ ಕೇಳಿದ್ದೇವೇನ್ರಿ? ಕೇಳಿದೇವಾ? ಅದಕ್ಕೆ ಅಕ್ಕ ಮಾದು ಹೇಳಿದ್ರು, ಶರಣರ ನೆಲೆಗಳನ್ನು ಅರಿವೋಡೆ ಎನ್ನಳವೇ ಹರಿಯಜ ಸುರರೇಗಳವಲ್ಲ. ಶರಣರ ನೆಲೆಗಳನ್ನು ಅರಿವೋಡೆ ಎನ್ನಳವೇ ಹರಿಯಜ ಸುರರೇಗಳವಲ್ಲ. ಹರಿಬ್ರಹ್ಮರಿಗೆ ಸಾಧ್ಯ ಇಲ್ಲ ಶರಣ ತಿಳ್ಕೊಳಕ್ಕ, ಅವರೆಲ್ಲ ಸರಿಯಾಗಲ್ಲ ಶರಣರಿಗೆ ಅಂತ ಸ್ಪಷ್ಟವಾಗಿ ಹೇಳ್ತಾಳಕ್ಕೆ. ಹರಿಯಾಜ ಸುರರೇಗಳವಲ್ಲವೆಂದೆನಲು ವರವೇ ನಾನವರ ಕೃಪೆಯಿಂದ. ಎಂಥ ಮಾತು ಶರಣರು. ಅದಕ್ಕೆ ಭಕ್ತ ಕಾಯಕ ಜೀವಿ ಆಗಿರಬೇಕು. ಅವ್ರು ಆ ಲೆವೆಲ್ದಾಗ ಹೋದರು, ನಾವು ನಮ್ಮ ಲೆವೆಲ್ದಾಗ ಹೋಗಬೇಕು. ನಾವುದೇ ಒಂದು ಕಾಯಕ ಮಾಡಿಕೊಂಡು ಅದನ್ನು ಗಳಿಸಿದಂಥ ಆದಾಯದಲ್ಲಿ ಇಂಥ ಪೂಜ್ಯರು ಮಾಡುವಂಥ ಕಾರ್ಯಕ್ಕೆ ದಾಸೋಹ ಸಲ್ಲಿಸಬೇಕು, ಬಡಬಗ್ಗರಿಗೆ ನೀಡಬೇಕು. ಬಡ ಜಂಗಮ ಬಂದರೆ ನೋಡಿ, ಇವರು ಇಲ್ಲದಾರಪ್ಪ ಪಾಪ ಎಲ್ಲ ಬಸವತ್ತು ಬದುಕ ಮಂದಿ. ಅಪ್ಪ ಬಸವಣ್ಣ ಹೇಳ್ತಾರೆ, ಜಂಗಮದಲ್ಲಿ ಮಹಾತ್ಮರಲ್ಲಿ, ಶರಣರಲ್ಲಿ ಶ್ರೀಮಂತ ಬಡವ ನೋಡಬೇಡ್ರಿ. ಇದು ನೋಡಿ ಭಾಳ ಮಹತ್ವದ ಎಚ್ಚೆತ್ತಿ ಕೊಡ್ತಾರೆ. ಭಕ್ತ ಹೇಗಿರಬೇಕು? ನಿಜವಾದ ಭಕ್ತನವ ಅವರು ಬಡವರು, ಇವರು ಭಾಳ ದೊಡ್ಡವರು ಹಿಂಗೆ ಭಾವಿಸ್ಬಾರ್ದು. ಕುದುರೆ ಸತ್ತಿಗೆ ಅವರು ಬಂದರೆ ಹೊರಳಿ ಬಿದ್ದು ಕಾಲ ಹಿಡಿವರು. ಆಗ ಪಾಲ್ಕಿದಾಗ ಬರ್ತಿದ್ರು ದೊಡ್ಡವರು ಅನ್ನೋರೆಲ್ಲ. ಈಗ ಕಾರ್ಗಳಾಗ್ಯಾವ, ದೊಡ್ಡ ದೊಡ್ಡ ಕಾರ್ಗಳು. ಕುದುರೆ ಸತ್ತಿಗೆ ಅಂದರೆ ಪಾಲಕಿ. ಕುದುರೆ ಮೇಲೋ ಅಥವಾ ಪಾಲಕಿ ಮೇಲೋ ಬರೋರು. ಕುದುರೆ ಸತ್ತಿಗೆ ಅವರು ಬಂದರೆ ಹೊರಳಿ ಬಿದ್ದು ಕಾಲ ಹಿಡಿವರು. ಬಡ ಭಕ್ತರು ಬಂದರೆ ಅತ್ತ ಸನ್ನಿ ಎಡೆಯಿಲ್ಲ, ನಡೆ ದೊಡ್ಡ ದೊಡ್ಡ ಗುರುಗಳು ಬಂದ ನಡೆ ಅಂತ. ಹಿಂಗೆ ಇರಬಾರ್ದು ಅಂತ ನಮ್ಮ ಮಹಾಗುರು ಬಸವೇಶ್ವರ ಹೇಳ್ತಾರೆ. ಭೇದ ಮಾಡಬಾರ್ದು ಜಂಗಮದಲ್ಲಿ ಅನ್ನೋ ಮಾತು ಹೇಳ್ತಾರೆ. ಅದಕ್ಕೆ ಭಕ್ತ ಸ್ಥಳದಲ್ಲಿ ನಾವು ಕಾಯಕ ಮತ್ತು ದಾಸೋಹ. ದಾಸೋಹ ಅಂದರೆ ತಾನಿಲ್ಲದಂಗೆ ಇರೋದು. ಇದು ಒಂದು ಆಚಾರ, ಇದು ಒಂದು ಆಚಾರ ಲಿಂಗನೆ ಅಂತ ಹೇಳಿ ಇವತ್ತು ಭಕ್ತ ಸ್ಥಳದ ಕೊನೆಯ ದಿನ ಇರೋದರಿಂದ ಭಾಳಷ್ಟು ವಿಚಾರಗಳವ. ಭಕ್ತನ ಲಕ್ಷಣಗಳು ಎಲ್ಲ ಮುಗಿಸೋಕ್ಕಾಗಲ್ಲ. ಯಾಕೆ ನಾವು ಇನ್ನೂ 5 ಸ್ಥಳಗಳು ಅದಾವ. ಮಹೇಶ ಸ್ಥಳ ಇದೆ, ನಾಳೆ ನಾಡಿದ್ದು ಆಚರಣೆ ಭಾಳ ಅದ್ಭುತವಂತ ಮಹೇಶ ಸ್ಥಳ. ಅದು ಇದು ಕ್ರಿಯಾತ್ಮಕವಾದದ್ದು, ಜ್ಞಾನಾತ್ಮಕವಾದದ್ದು. ಇಲ್ಲಿರೋದು ಕ್ರಿಯಾಶಕ್ತಿ. ಮಹೇಶ ಸ್ಥಳ ಇದ್ರೂ ಜ್ಞಾನಶಕ್ತಿ ಬರ್ತದೆ. ನಾಳೆ ವಿಚಾರ ಮಾಡೋರು, ಪ್ರತಿಯೊಬ್ಬರು ವಿಚಾರ ಮಾಡಿ ಅಂತಾರೋ ಜ್ಞಾನಶಕ್ತಿ ಅದು. ಅದಕ್ಕಾಗಿ ಇನ್ನು 5 ಸ್ಥಳಗಳನ್ನು ಮುಗಿಸ್ಬೇಕು. 5 3 ಎಷ್ಟಾಯ್ತವ ನಮಗೆ? 15 ಆಯ್ತವ. 18 ತಾರೀಕಿಗೆ ಮುಕ್ತಾಯ ಇದೆ. ಅದ್ರ ಒಳಗೆ ಮುಗಿಬೇಕು. 3 ದಿವಸಕ್ಕೆ 1 ಸ್ಥಳ ಅಂತ ತೊಗೊಂಡಿದ್ದೀನಿ. ಅದರಾಗ ನಾವು ಭಕ್ತ ಸ್ಥಳದ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ. ನಾವು ಭಕ್ತ ಅಂದ್ರೆ ಅಂಗ, ಅದಕ್ಕೆ ಆಚಾರವೇ ಲಿಂಗ. ಆಚಾರ ನಡೆ, ಸತ್ಯ ಶುದ್ಧ ನಡೆ ನುಡಿಯೇ ನಮ್ಮ ದೇವರು. ಎಷ್ಟು ಖುಲ್ಲ ಹೇಳ್ಬೇಕಾದ್ರೆ, ಬಿಚ್ಚ ಹೇಳ್ಬೇಕಾದ್ರೆ ಇದೇ ಆಚರಣೆ ಮಾಡಬೇಕು, ಜಾಗೃತಿಯಿಂದ ಮಾಡಬೇಕು. ಶರಣರ ಸಂಘ ಮಾಡಬೇಕು. ಪಂಚ ಕರ್ಮೇಂದ್ರಗಳು, ಪಂಚ ಜ್ಞಾನೇಂದ್ರಗಳ ಮೂಲಕ ಒಳ್ಳೆ ಆಚಾರ ಕ್ರಿಯೆಗಳು ಮಾಡಬೇಕು. ಇದರಲ್ಲಿ ಕರ್ಮೇಂದ್ರಗಳು ಏನದವಲ್ಲ ಗೊತ್ತಾವಲ್ಲ ನೀವು? ಕರ್ಮೇಂದ್ರಗಳಂದ್ರೆ ಇವಕ್ಕೆ ಜೀವ ಇಲ್ಲ, ಜ್ಞಾನ ಇಲ್ಲ. ಇವಕ್ಕೆ ಕೈಗೆ ಜ್ಞಾನ ಇಲ್ಲ, ಹೇಳಿಂದ ಮಾಡ್ತದೆ ಅಷ್ಟೇ. ಇದು ಕಾಲಿಗೆ ಜ್ಞಾನ ಇಲ್ಲ. ಈ ಕರ್ಮೇಂದ್ರಗಳು ಮಾಡೋದು ಅಷ್ಟೇ. ಇವಕ್ಕೆ ಕಣ್ಣು ಹೇಳ್ಕೊಂಡು ಇದು ಹೋಗ್ತದೆ, ಮಾಡೋದ್ರೆ ಕೈ ಮಾಡ್ತದೆ. ಕರ್ಮೇಂದ್ರಿಯ ಇದು. ಏನು ನುಡಿಬೇಕಂತ ನುಡಿತದೆ, ವಾಕ್ಶಕ್ತಿ. ಇದಕ್ಕೂ ಜ್ಞಾನ ಇಲ್ಲ, ಸ್ವಂತ ಜ್ಞಾನ ಇಲ್ಲ. ಇನ್ನು ಯಾವುದು ಗುದಗುಯ್ಯಗಳು, ಅವು ಕರ್ಮೇಂದ್ರಗಳು ಕ್ರಿಯೆ ಮಾಡ್ತವೆ ಹೊರತು ಅವಕ್ಕೂ ಜ್ಞಾನ ಇಲ್ಲ. ಇವು ಕರ್ಮೇಂದ್ರಗಳು ಅಂತ ಕರೀತಾರೆ. ಈ ಭಕ್ತ ಸ್ಥಳದೊಳಗೆ ಪ್ರತ್ಯುತತ್ವಕ್ಕೆ ಸಂಬಂಧಪಟ್ಟಿದ್ದು ಇದು ಭಾಳ ಕೊನೆಯ ರಿಸಲ್ಟ್ ನಾನು ಹೇಳೋದು. ಭಕ್ತ ಸ್ಥಳದೊಳಗೆ ಈ ಪ್ರತ್ಯುತತ್ವಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಪ್ರತ್ಯುತತ್ವ ಏನದ ಅದಕ್ಕೆ ಸಂಬಂಧಪಟ್ಟು ಪಂಚ ಕರ್ಮೇಂದ್ರಿಗಳು. ಬೇರೆ ಎಲ್ಲ ಇದರ ಬರ್ತಾವ, ಬೇರೆ ತತ್ವಭೂತಗಳು ಎಲ್ಲ ಬರ್ತಾವೆ. ಅದು ವಿಶೇಷವಾಗಿ ಇವು ಜಡ ಅಲ್ಲ. ಜಡ ಈಗ ಸತ್ತ ಹೆಣ ಹುಳ್ದಾಗಿರೋ ಏನ್ರಿ, ಎಲು ಇರ್ತದೆ, ಚರ್ಮ ಇರ್ತದೆ, ರೋಮಗಳು ಇರ್ತವೆ, ಮತ್ತೇನಿರ್ತಿದ್ರು ಏನೂ ಇರೋಲ್ಲ. ಅದಕ್ಕೋಸ್ಕರವಾಗಿ ಇವು ಪ್ರತ್ಯುತತ್ವದೇನವ ಇವು ಲಿಂಗಮಯ ಆಗ್ತವೆ. ಭಕ್ತ ಸ್ಥಳದೊಳಗೆ ಇವು ನಿರಸನ ಆಗ್ತವೆ.
ಮಾನವ ಅಂಗ ಉಳಿಯಲ್ಲ, ಇವು ಕರ್ಮೇಂದ್ರಿಗಳು. ಒಂದೊಂದು ಸ್ಥಳ ಮುಗಿತು ಅಂದರೆ ಈ ರಿಸಲ್ಟ್ ಬರ್ತಾ ಹೋಗ್ತದೆ. ನೋಡ್ತಾ ಇರಿ, ಗಮನಿಸ್ತಾ ಇರಿ. ಭಕ್ತ ಸ್ಥಳ ಪ್ರತ್ಯುತ್ತತ್ವ ಸಂಬಂಧಪಟ್ಟಿದ್ದಿರೋದ್ರಿಂದ ಇವು ಕರ್ಮೇಂದ್ರಿಯ ಇರೋದರಿಂದ ಈ ಕರ್ಮೇಂದ್ರಿಗಳೆಲ್ಲ ಲಿಂಗಮಯ ಆಗ್ತವೆ. ಯಾಕೆ ಆಗ್ತಾವ? ಇವು ಆಚರಣೆ ಮಾಡ್ಯಾವ, ಸತ್ಯಶುದ್ಧ ಆಚರಣೆ ಮಾಡ್ಯಾವ. ಸತ್ಯಶುದ್ಧ ಆಚರಣೆ ಮಾಡೋದ್ರಿಂದ ಕರ್ಮೇಂದ್ರಿಯಗಳು ಲಿಂಗಮಯ ಆಗ್ತವೆ. ಮಹೇಶ ಸ್ಥಳದಲ್ಲಿ ಜ್ಞಾನೇಂದ್ರಿಯಗಳಾಗ್ತವೆ. ಪ್ರಸಾದದಲ್ಲಿ ಪದಾರ್ಥಗಳಾಗ್ತವೆ, ಶಬ್ದ ಸ್ಪರ್ಶ ರೂಪ. ಹಿಂಗೆ ಆಗ್ತಾ ಐಕ್ಯ ಶರಣಸ್ಥಳ ಅಂದ್ಬಿಟ್ರೆ 25 ತತ್ವಗಳೆಲ್ಲ ಲಿಂಗಮಯ ಆಗ್ತವೆ ಶರಣಸ್ಥಳಕ್ಕೆ. ಐಕ್ಯ ಸ್ಥಳದಾಗ ಅಂಗಲಿಂಗ ಎಲ್ಲ ಒಂದಾಗ್ತವೆ, ಮುಗೀತು. ಹಿಂಗದೆ ನಮ್ಮ ರೂಟು. ಇದೊಂದು ವಿಜ್ಞಾನ ಅಂತ ಅದಕ್ಕೆ ಹೇಳಿದ್ವಿ. ಭಾಳ ಅದ್ಭುತವಂತ ಒಂದು ತತ್ವ ಇದೆ. ಮಹಾಗುರು ಬಸವೇಶ್ವರರು ಕೊಟ್ಟಂಥ ತತ್ವ ವಿಶ್ವಮಾನ್ಯ ಇದೆ. ಇದು ನಮ್ಮ ಕತೆ, ಸತ್ತವ್ರ ಕತೆ ಅಲ್ಲ, ನಮ್ಮ ಕತೆ ಇದು. ಹಿಂಗೆ ಹೋಗ್ರಪ್ಪು ಅಂತ ಹೇಳಿದ್ದಕ್ಕೆ ನಾವು ಷಟ್ಸ್ಥಲ ಪಥ ತಿಳ್ಕೊಂಡಿದ್ದೀವಿ. ಇವತ್ತು ಭಕ್ತ ಸ್ಥಳ ಇವತ್ತಿಗೆ ಮುಗಿತದೆ. ನಾಳೆ ಮಹೇಶ್ವರ ಸ್ಥಳ ಬರ್ತದೆ. ಅದು ಜ್ಞಾನಾತ್ಮಕವಾಗಿರ್ತದೆ, ವಿಚಾರ ಹಸ್ತದ. ಯಾವುದು ಮೂಢನಂಬಿಕೆ, ಯಾವುದು ಸತ್ಯ, ಈಗ ಯಾಕೆ ಹಿಂಗದ, ಇದ್ಯಾಕೆ ಹಿಂಗದ, ಯಾವುದು ಹಿಡಿಬೇಕು ನಾವು, ಯಾವುದು ಬಿಡಬೇಕು, ಯಾವುದು ಮೌಢ್ಯ ಇದೆ, ಯಾವುದಲ್ಲ, ಹಿಂಗೆ ವಿಮರ್ಶೆಗೆ ಹಸ್ತದ ಜ್ಞಾನಶಕ್ತಿಯಲ್ಲಿ. ಅದನ್ನು ನಾಳೆ ನೋಡೋಣ ಅಂಥೇಳಿ ಇವತ್ತಿನ ಅನುಭವ ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗಾಯ ನಮಃ.